ಓಕೆ ಸೂಪರ್. ಚರಣ್ ಸರ್, ಯುವ ಸರ್, ವೆಲ್ಕಮ್, ಸ್ವಾಗತ. ಯುವ ಸರ್ ಫಸ್ಟ್ ಟೈಮ್ ಬರ್ತಾ ಇರೋದು ಮಿರ್ಚಿ ಆಫೀಸ್ಗೆ. ಚರಣ್ ಸರ್ ಫ್ಯಾಮಿಲಿ ಮೆಂಬರ್, ಮನೆ ಅಳಿಯ ಥರ ಅವರು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಥ್ಯಾಂಕ್ ಯು. ಈ ಒಂದು ವಿಷಯ ಹೇಳಲೇಬೇಕು. ನಾರ್ಮಲಿ ತುಂಬ ಇಂಟರ್ವ್ಯೂಸ್ ಮಾಡಿದ್ದೀನಿ 2-3 ವರ್ಷದಲ್ಲಿ. ದಿಸ್ ಇಂಟರ್ವ್ಯೂ ಮೇಕ್ಸ್ ಮೀ ವೆರಿ ನರ್ವಸ್ ಬಿಕಾಸ್ ಚರಣ್ ಸರ್ನ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ತಾ ಇರೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ಈಗ ರೆಹಮಾನ್ ಸರ್ ಎರ 90s, ಇಳೆಯರಾಜ ಎರ ಅಂತ ಹೇಳಬೇಕು. ಎಲ್ಲೋ ಒಂದು ಕಡೆ ನಮಗೆ ಹೆಮ್ಮೆ ಆಗಬೇಕು ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದ ಚರಣ್ ರಾಜ್ ಎರ ಅಂತ. ಅಯ್ಯೋ, ದಟ್ಸ್ ತುಂಬಾ, ಇಟ್ಸ್ ಅ ವೆರಿ ಬಿಗ್ ಕಾಂಪ್ಲಿಮೆಂಟ್. ಹೋಪ್ ಐ ಲಿವ್ ಅಪ್ ಟು ಇಟ್, ಡೂಯಿಂಗ್ ಸಮ್ ಗುಡ್. ಸರ್ 100%, ಡೆಫಿನೆಟ್ಲಿ ಯಾರ್, ಆಫ್ ಕೋರ್ಸ್ 100%. ನೀವೊಂಥರ ಹಿಟ್ ಮಷೀನ್ ಥರ, ಒಂಥರ ಸಾಂಗ್ ಮ್ಯೂಸಿಕ್ ಡೈರೆಕ್ಷನ್ ಏನ ಶಿವಣ್ಣ ಥರ ನೀವು ಅಲ್ಲ. ಇಟ್ಸ್ ದ ಟೀಮ್, ಅಂದರೆ ಅವ್ರ ಎನರ್ಜಿ ಟ್ರಾನ್ಸ್ಲೇಟ್ ಆಗುತ್ತೆ ನನ್ನ ಮ್ಯೂಸಿಕಲಿ, ನನ್ನ ಮುಖಾಂತರ ಟ್ರಾನ್ಸ್ಲೇಟ್ ಆಗುತ್ತೆ ಅಷ್ಟೇ. ಕ್ರೆಡಿಟ್ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್. ಬಟ್ ದಿಸ್ ಇಸ್ ದ ಜೆನ್ಯೂನ್ಲಿ ಮೆಂಟ್ ಇಟ್ ಸರ್. ನಾವು ಅಕಸ್ಮಾತ್ ವಿ ಆರ್ ಲಿವಿಂಗ್ ಇನ್ ಚರಣ್ ರಾಜ್ ಎರ ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ಗಳು, ಅಷ್ಟು ಮೆಮೊರೀಸ್ಗಳನ್ನು ಕೊಟ್ಟಿದ್ದೀರಾ. ನೀವೆಲ್ಲೋ ಕುತ್ಕೊಂಡು ಸ್ಟುಡಿಯೋನಲ್ಲೇ ಮಧ್ಯರಾತ್ರಿ ಏನೋ ಕಂಪೋಸ್ ಮಾಡಿದ ಹಾಡು ನಾನು ಮಧ್ಯರಾತ್ರಿ ಫೀಲ್ ಮಾಡ್ಕೊಂಡು ಅಲ್ಲಿ ಕೇಳಿಸ್ಕೊಂತೀನಿ ನಮ್ಮ ಮನೆಯಲ್ಲಿ ಕೂತ್ಕೊಂಡು. ಸೊ ಐ ಥಿಂಕ್ ಇಟ್ಸ್ ವಂಡರ್ಫುಲ್ ಸರ್. ಇಟ್ಸ್ ಗ್ರೇಟ್ ಕಾಂಪ್ಲಿಮೆಂಟ್. ಸೊ ಮೊದಲನೇ ಪ್ರಶ್ನೆ ಚರಣ್ ಸರ್ಗೆ. ಈಗ ಹಿಟ್ ಮಷೀನು ಇದೆಲ್ಲ ಗೊತ್ತಿದ್ದೆ, ಚರಣ್ ಸರ್ ಇದ್ದಾರೆ ಅಂದಿದೆ, ಸಿಕ್ಕಾಪಟ್ಟೆ ಹಿಟ್ಟು ಅಂತೆಲ್ಲ ಗೊತ್ತಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಆ ಎಕ್ಸ್ಪೀರಿಯನ್ಸ್ಗಳನ್ನು ಅನುಭವಿಸಾದ್ಮೇಲೆ ಒಂದು ಬೇರೆ ಸ್ಟೈಲು ಫ್ರೆಶ್ ಪ್ರಾಡಕ್ಟ್ ಕೊಡ್ಬೋದು ಅಂತ. ಈಗ ಪ್ರತಿಯೊಂದು ದೇರ್ ಆರ್ ಆ್ಯಕ್ಟರ್ಸ್ ಹೂ ಡು ಮೆಥಡ್ ಆ್ಯಕ್ಟಿಂಗ್. ಅದೇ ಥರ ಮೆಥಡ್ ಮ್ಯೂಸಿಕ್ ಮೇಕಿಂಗ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಒಂದು ಹಾಡು ಮಾಡಬೇಕು ಅಂದರೆ ಯಾವ ಥರದ ರಿಸರ್ಚ್ ಬೇಕಾಗಿರುತ್ತೆ? ಈಗ ಎಕ್ಕ ಹಾಡು ಬಗ್ಗೆ, ಎಕ್ಕ ಮಾರು ಹಾಡು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾವ ಥರದ ರಿಸರ್ಚ್ ಬೇಕಿತ್ತು ನಿಮಗೆ? ಅಂದರೆ ನಾನು ಕೇಳುಗನಾಗಿ, ಮ್ಯೂಸಿಕ್ ಕೇಳುಗನಾಗಿ ನಾನು ತುಂಬ ವೆರೈಟಿ ಆಫ್ ಹಾಡುಗಳನ್ನ ಕೇಳಬೇಕಾಗುತ್ತೆ ಸರ್. ಫಸ್ಟ್ ಆಫ್ ಆಲ್ ಅದು ಇಟ್ಸ್ ವೆರಿ ಎಜುಕೇಟಿವ್ ನನಗೆ. ರೈಟ್. ಬೇರೆ ಇಂಡಸ್ಟ್ರಿಗಳಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಎಲ್ಲದರಲ್ಲೂ ಒಂದು ಅಪ್ಡೇಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೀಟ್ ಇಂಟರ್ನ್ಯಾಷನಲಿ, ಬೀಟ್ ಇನ್ ನೇಷನ್, ಯಾವುದೆಲ್ಲ ವರ್ಕ್ ಆಗ್ತಿದೆ ಹಾಡುಗಳು, ದ ಪಲ್ಸ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ಯಾಟ್ಸ್ ದ ಬಿಗ್ಗೆಸ್ಟ್ ಹೋಮ್ ವರ್ಕ್ ವಿ ಡು. ಆ್ಯಂಡ್ ಎಲ್ಲದಕ್ಕಿಂತ ಮಿಗಿಲಾಗಿ ವಾಟ್ ಡೈರೆಕ್ಷನ್ ನಮ್ಗೆ ಕೊಟ್ಟಿರ್ತಾರಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಆ ಕ್ಲಾರಿಟಿ ಕೊಡೋದಕ್ಕೆ ಸೊ ನಾನು ಯಾವಾಗಲೂ ಏಕೆ ನಾನು ಕ್ರೆಡಿಟ್ ಸ್ವಲ್ಪ ದೂರ ಹೋಗ್ತೀನಿ ಅಂತ ಹೇಳಿದ್ರೆ, ಈ ಸಿನಿಮಾನೇ ಹಾಗೆ ಸರ್. ಅಂದರೆ ಎಲ್ಲ ಬಂದು ಅವರವರ ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ, ಅದೆಲ್ಲ ಸೇರಿ ಒಂದು ಮ್ಯಾಜಿಕಲ್, ಇಟ್ಸ್ ಅ ವೆರಿ ಕೊಲಾಬ್ರೇಟಿವ್ ಪ್ರೋಸೆಸ್. ಆ್ಯಂಡ್ ಅದೇ ನನಗೂ ಯಾವಾಗಲೂ ಸಿಸ್ಟಮ್ ಮುಂದೆ ಕೂರೋತ್ತಿಗೆ ಐ ಫೀಲ್ ದೊಡ್ಡ, ಅಯ್ಯೋ ಏನು ಮಾಡೋದು ಇವತ್ತು, ಏನು ಹೊಳಿತಾ ಇಲ್ವಲ್ಲ ಅಂತ ಅನಿಸುತ್ತೆ. ಬಟ್ ಸ್ಲೋಲಿ ಯು ಸಿಟ್, ಎಲ್ಲ ಪಾಯಿಂಟರ್ಸ್ಗಳನ್ನೆಲ್ಲ ಯೋಚನೆ ಮಾಡ್ತಾ ಇಟ್ ಸ್ಲೋಲಿ ಒಂದು ಫಾರ್ಮ್ ಆಗುತ್ತೆ. ದಟ್ಸ್ ಕಂಪ್ಲೀಟ್ ಗಾಡ್ಸ್ ಗ್ರೇಸ್. ಬ್ಯೂಟಿಫುಲ್ ಗಿಫ್ಟ್ ಅದು. ನೀವು ಮಾತಾಡಲ್ಲ, ನೀವು ಕ್ರೆಡಿಟ್ಸ್ ತೊಗೊಳ್ಳಲ್ಲ ಅಂದ್ರೂ ಹಿಂದೆ ಇರೋ ಅವಾರ್ಡ್ಸು, ಹಿಂದೆ ಇರೋ ಫ್ಯಾನ್ಸ್ ಮಾತಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು. ಐ ಆಮ್ ಫಾರ್ಚುನೇಟ್ ಸರ್. ಅಂದರೆ ಎಲ್ಲರೂ ದೇ ಆರ್ ಕೈಂಡ್ ಟು ಮೀ, ದೇ ಆರ್ ಎಂಜಾಯಿಂಗ್ ಅಂತ ಹೇಳೋದು ಅದನ್ನು ಒಂದು ಟ್ಯಾಲೆಂಟ್ ಸರ್. ಯು ಆರ್ ಜೆನ್ಯೂನ್ಲಿ ಗಿಫ್ಟೆಡ್. ಸ್ಟಾರ್ಟಿಂಗ್ ಆನ್ ದ್ಯಾಟ್ ನೋಟ್, ಯುವ ಸರ್, ವೆಲ್ಕಮ್ ಟು ದ ಚರಣ್ ರಾಜ್ ಎರಾ. ಥ್ಯಾಂಕ್ ಯು. ಪ್ಲೀಸ್ ನಾನು ಯುವ ಅಂತ ಹೇಳಿ, ಸರ್ ಅಂತೆಲ್ಲ ಹೇಳ್ಬೇಡಿ, ಜಸ್ಟ್ ಕಾಲ್ ಮಿ ಯುವ ಪ್ಲೀಸ್. ಸೊ ಎಲ್ಲೋ ಒಂದು ಕಡೆ ಮ್ಯೂಸಿಕ್ ಡೈರೆಕ್ಟರು ಇದು ಸ್ವಲ್ಪ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡಿದ್ದು ಈ ಸಿನಿಮಾ ಅಂತ ಬಂದಾಗ. ಸೊ ಮ್ಯೂಸಿಕ್ ಎಲ್ಲ ರೆಡಿ ಆದಮೇಲೆ ಶೂಟ್ ಆನ್ ಫ್ಲೋರ್ ಹೋಗಬೇಕಿತ್ತು. ಬಟ್ ಅವರು ಒಂಥರ ಈಗ ನಟ ಸಾರ್ವಭೌಮ ಅಂತ ಆ್ಯಕ್ಟರ್ಸ್ಗೆ ಹೆಂಗೆ ಹೇಳ್ತಾರೋ ಅದೇ ಥರ ಸಂಗೀತದಲ್ಲಿ ಅವರೊಂಥರ ಸಾರ್ವಭೌಮ ಅಂತ ಹೇಳ್ಬೋದು. ಸೊ ಅವರು ಬೀಟ್ ಮ್ಯಾಚ್ ಮಾಡಬೇಕು ಅಂತ ಬಂದಾಗ ಎಕ್ಸ್ಟ್ರಾ ಪ್ರೆಷರ್ ಇತ್ತಾ, ಅಥವಾ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಫಸ್ಟ್ ಟೈಮ್ ಆ ಟ್ಯೂನ್ ಕೇಳಿಸ್ಕೊಂಡಾಗ? ಖಂಡಿತ ಇತ್ತು. ಇನ್ಫ್ಯಾಕ್ಟ್ ನಾನು ಪಿಕ್ಚರ್ ಮುಹೂರ್ತ ಆಗಿದ್ದ ದಿವಸ ಅವತ್ತೇ ಹೇಳಿದೆ ನಾನು ಸರ್ಗೆ, ಸರ್ ನೀವು ಅದು ಹೆಂಗೆ ಬೀಟ್ ಕೊಡ್ತೀರಾ ನಂಗೆ ಗೊತ್ತಿಲ್ಲ, ಅದಕ್ಕೆ ನಾನು ಮ್ಯಾಚ್ ಮಾಡಬೇಕಲ್ಲ, ಅದೇ ನನಗೆ ಚಾಲೆಂಜು ಅಂತ. ಆ್ಯಂಡ್ ಡೆಫಿನೆಟ್ಲಿ ಎಕ್ಕಾಮಾರ್ ಸಾಂಗ್ ನೀವು ಕೇಳಿದ್ರೆ ಅವ್ರು ಹಾಕಿರೋ ಬೀಟು, ಆ ಟೆಂಪೋ, ಅದು ಫಸ್ಟ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ಅದನ್ನ ಕೇಳಿದ್ರೆ ಕುಣಿಬೇಕು ಅನ್ಸುತ್ತೆ. ಕರೆಕ್ಟ್, 100%. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ಇನ್ನೊಂದೇನಂದರೆ ಆ ಸಾಂಗಿಂದ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಲೈಕ್ ಡ್ಯಾನ್ಸ್ ಮಾಡ್ಬೇಕಂತ ಅನ್ಸ್ದಾಗ ಪ್ರತಿಯೊಬ್ರು ಜೊತೆಗೆ ಸೇರ್ತಾರಲ್ಲ, ಒಂದು ಎನರ್ಜಿ ಬರುತ್ತೆ. ಆ್ಯಂಡ್ ಆ ಸಾಂಗಿಂದ ಆ ಎನರ್ಜಿ ಹೆಂಗೆ ಎಲ್ರಿಗೂ ಟ್ರಾನ್ಸ್ಫರ್ ಆಯ್ತಲ್ಲ, ಆ ಸೇಮ್ ಎನರ್ಜಿ ನನಗೆ ಬಂದು ಹೆಲ್ಪ್ ಆಯ್ತು ನನಗೆ. 100%. ಎಲ್ಲೊಂದು ಕಡೆ ಸ್ಟುಡಿಯೋನಲ್ಲಿ ಇದ್ದಿದ್ದು ಎನರ್ಜಿ ಅಲ್ಲಿ ರಿಫ್ಲೆಕ್ಟಿವ್ ಆಗಿದೆ ಆನ್ ಸೆಟ್ ಅಂತ ಹೇಳಬಹುದು. ಸರ್ ಇದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಸ್ಟುಡಿಯೋದಲ್ಲಿರೋ ಎನರ್ಜಿ ಏನಂತ ಹೇಳಿದ್ರೆ, ಯೂಶಲಿ ನಾವೊಂದು ಡೆಮೋ ಕೊಡ್ತೀವಿ ಸರ್ ಮಾಡಿ ಡ್ಯಾನ್ಸ್ಗೆ, ಫಾರ್ ದ ಶೂಟಿಂಗ್ ಒಂದು ಟ್ರ್ಯಾಕ್ ರೆಡಿ ಮಾಡಿ ಕೊಡ್ತೀವಿ. ಸೊ ಅದು ರೆಡಿಯಾಗಿ ನನಗೆ ವಿತ್ ವಿಜುವಲ್ಸ್ ಆ ಟ್ರ್ಯಾಕ್ ಬಂತು ಸರ್.
ನಾನು ಆ್ಯಕ್ಚುಲಿ ಅದಾದಮೇಲೆ ಐ recorded more and more stuff, percussions ಆಗಿರಲಿ, ಬ್ರಾಸ್ ಸೆಕ್ಷನ್, ಬಿಕಾಸ್ ದ ಎನರ್ಜಿ ದೇರ್ ವಾಸ್ ಇನ್ಕ್ರೆಡಿಬಲ್. ಅಲ್ಲಿ ಅಂದರೆ ನೀವು ವೇರ್ ಸರ್ ಹ್ಯಾಸ್ ಡ್ಯಾನ್ಸ್ಡ್ ಅಂದರೆ ನಂಗೆ ಅಂದರೆ ಅಷ್ಟು ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗಿದೆ ಅಲ್ವಾ ನಾವು. ಸೊ ಐ ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ ಆ್ಯಂಡ್ ಇದಕ್ಕೆ ತುಂಬ ಜಸ್ಟಿಸ್ ಕೊಡಬೇಕಂತ. ಸೊ ವಿ ರೀಡ್ ಇಟ್ ದ ಅರೇಂಜ್ಮೆಂಟ್. ಸೊ ದ ಎನರ್ಜಿ ಆಕ್ಚುಲಿ ಇಟ್ ಕೇಮ್ ಫ್ರಮ್ ದೇರ್, ಆ ಕಡೆಯಿಂದ ಮ್ಯೂಚುವಲ್ ಅಂತ ಸಿಕ್ಕಾಪಟ್ಟೆ. ಡೆಫಿನೆಟ್ಲಿ ಸಿ ಅಫ್ಕೋರ್ಸ್ ಸೇರಿದ್ರೆ ತಾನೇ ಏನೋ ಒಂದು ಒಳ್ಳೇದಾಗುತ್ತೆ, ಚಪ್ಪಾಳೆ ಸೇರಿದ್ರೇನೆ ಅಂತ. ಆ್ಯಂಡ್ ಸಕ್ಕದಾಗಿ ಬಂದಿದೆ ಚಪ್ಪಾಳೆ ಕೂಡ. ಇಟ್ಸ್ ಅ ಬ್ರಿಲಿಯಂಟ್ ಇದು. ಎಲ್ಲೋ ಒಂದು ಕಡೆ ಐ ಜೆನ್ಯೂನ್ಲಿ ಫೀಲ್ ಪ್ರತಿ ಒಂದು ಆಲ್ಬಮು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಏನೋ ಒಂದು ಹೊಸ ವಿಷಯನ ಕಲಿತೀವಿ, ಆ ಸಿನಿಮಾ ಜಾನರನ್ನ ಕಲಿತೀವಿ ಈ ಮ್ಯೂಸಿಕ್ ಮಾಡ್ತಾ ಇರಬೇಕಾದ್ರೆ. ಸರ್, ಇಫ್ ಯು ಆರ್ ಓಕೆ, ಮೋಸ್ಟ್ಲಿ ಮ್ಯೂಸಿಕ್ ರಿಲೇಟೆಡ್ ಪ್ರಶ್ನೆಗಳೇ. ಸೊ ಈ ಒಂದು ಆಲ್ಬಮಿಂದ ಕಲ್ತಂತಹ ಟೇಕ್ ಅವೇ ಏನಿದೆ? ವಾಟ್ ನ್ಯೂ ಡಿಡ್ ಯು ಲರ್ನ್ ಫ್ರಮ್ ದಿಸ್ ಆಲ್ಬಮ್ ಸರ್? ಅಂದರೆ ನಂಗೆ ಸ್ಪೆಸಿಫಿಕ್ ಆಗಿ ಏನು ಹೇಳೋಕ್ಕಾಗಲ್ಲ, ಅದು ಇದು ಕಲ್ತಿದ್ದು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ವಿ ಆರ್ ಎನ್ಗ್ರಾಸ್ಡ್ ಆ್ಯಂಡ್ ವಿ ಆರ್ ಕನ್ಸ್ಯೂಮ್ಡ್ ಇನ್ ದಟ್ ವರ್ಲ್ಡ್. ಹೌದು. ಸೊ ಬರೀ ಮ್ಯೂಸಿಕ್ ಅಂತಲ್ಲ, ಅಲ್ಲಿರುವ ಕ್ಯಾರೆಕ್ಟರ್ಸ್ಗಳು ಎಲ್ಲ ಇಟ್ಸ್ ಎ ವೆರಿ ಹ್ಯೂಮನ್ ಕರೆಕ್ಟ್ ಥಿಂಗ್. ಸೊ ಅದು ಮ್ಯೂಸಿಕ್ಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅಂದರೆ ಮ್ಯೂಸಿಕ್ ಆಗಿ ಕಲಿಯೋದ್ಕಿಂತ ಎಲ್ಲ ವಿಷಯಗಳು ಆ ಫಿಲ್ಮಲ್ಲಿ ಕಲಿಯೋಕ್ಕೆ ಸಿಗುತ್ತೆ. ಸೊ ಅದು ಇದರಲ್ಲಿ ರಿಫ್ಲೆಕ್ಟ್ ಆದರೆ ಅದು ಒಳ್ಳೆ ಸ್ಕೋರ್ ಆಗುತ್ತೆ. ಮ್ಯೂಸಿಕ್ಗೆ ಮೂವಿಗೆ ತುಂಬ ಚೆನ್ನಾಗಿ ಜೆಲ್ ಆಗುತ್ತೆ. ಬ್ಯೂಟಿಫುಲ್. ಆ್ಯಂಡ್ ಐ ಥಿಂಕ್ ಯುವ ಸರ್, ನೀವು ಕೂಡ ಯು ಬಿನ್ ಬ್ಲೆಸ್ಡ್ ವಿತ್ ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್ಸ್. ಡೆಫಿನೆಟ್ಲಿ, ಆಫ್ ಕೋರ್ಸ್. Sir, I am fortunate to have to be scoring for you, sir, and having such wonderful productions backing. You're very kind, sir. You're very kind and you're very modest. And on top of it, having a very good director to be directing us, Rohit and very good team. ಬ್ರಿಲಿಯಂಟ್. ಐ ಥಿಂಕ್ ಸರ್, ಈಗ ಆ್ಯಕ್ಟರ್ಗೂ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಯಾವ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾರೆ. ಬಿಕಾಸ್ ಅವ್ರು ಏನಲ್ಲಿ ಬೀಟ್ ಮಾಡ್ತಾರೋ ನೀವು ಅದನ್ನು ಜೀವಿಸ್ತೀರ ಆನ್ ಸ್ಕ್ರೀನ್, ಆ ಒಂದು ಬೀಟನ್ನು. ಇದಕ್ಕಿಂತ ಮುಂಚೆ ಅಜ್ನೀಶ್ ಸರ್ ಜೊತೆ ಕೆಲಸ ಮಾಡಿದ್ರಿ ನೀವು ಯುವ ಸಿನಿಮಾ. ಬ್ರಿಲಿಯಂಟ್ ಆಲ್ಬಮ್ಮು, ನಮ್ಮ ಮಿರ್ಚಿನಲ್ಲಿ ಸೂಪರ್ ಹಿಟ್ ಆಗಿ ಓಡ್ತಾ ಇದೆ. ಎಲ್ಲ ಹಾಡುಗಳು, ಕವಿತೆ ಆಗಿರಬಹುದು ಅಥವಾ ಒಬ್ಬನೇ ಶಿವ ಒಬ್ಬನೇ ಯುವ ಆಗಿರ್ಬೋದು, ಬ್ರಿಲಿಯಂಟ್ ಸಾಂಗ್ಸ್. ಈಗ ಈ ಒಂದು ಆಲ್ಬಮ್ ಅಂತ ಬಂದಾಗ ಯಾವ ಥರದ ಒಂದು ಡಿಫ್ರೆನ್ಸ್ ನಿಮಗೆ ನೋಡೋಕ್ಕೆ ಸಿಕ್ತು ಅಂತ ಈ ಒಂದು ಆಲ್ಬಮಲ್ಲಿ? ಒಂದೇನಂದರೆ, ಈ ಕಥೆಯಲ್ಲಿ ಇರೋ ವೇರಿಯೇಷನ್ಸು ಸುಮಾರು ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ ಸ್ಟೋರಿಯಲ್ಲಿ. ಸೊ ಆ ಸ್ಟೋರಿಗೆ ಇನ್ಫ್ಯಾಕ್ಟ್ ನೀವು ಸಾಂಗ್ಸ್ ಕೇಳ್ತಾ ಹೋದರೆ, ನಮ್ಮ ನೆಕ್ಸ್ಟ್ ಬರೋ ಸಾಂಗ್ಸನ್ನು ಪ್ರತಿಯೊಂದು ಸಾಂಗು ಆ ಸಿಚುವೇಶನಲ್ಲಿ ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ರೈಟ್. ಸೊ ನಮಗೆ ಆ ವೆರೈಟಿ ಆಫ್ ಮ್ಯೂಸಿಕ್ ಸಿಗೋಕ್ಕೆ ಅವಕಾಶ ಸಿಕ್ತು ಈ ಪ್ರಾಜೆಕ್ಟಲ್ಲಿ. ಆ್ಯಂಡ್ ಈ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ, ಲೈಕ್ ಎಸ್ಪೆಷಲಿ ಈ ಟಮ್ಟೆ ಬೀಟ್ ಅನ್ನೋದಿದೆಯಲ್ಲ, ನಿಮಗೆ ಗೊತ್ತು, ಅದು ಸೌಂಡ್ ಎಲ್ಲೇ ಕೇಳಿದ್ರು ಯಾರಿಗಾದ್ರೂ ಅದು ಬಾಡಿಗಿಂತ ಮುಂಚೆ ಹಾರ್ಟಲ್ಲಿ ಬೀಟ್ ಆಗುತ್ತೆ. ನಿಜ. ಲೈಕ್ ಮೊನ್ನೆ ಐ ರೆಡ್ ಸಮಥಿಂಗ್ ಎಲ್ಲಿ ಇನ್ಸ್ಟಾಗ್ರಾಮಲ್ಲಿ, ಸೊ ಅದು ನಿಜಾನ ಇಲ್ವೋ ನನಗೆ ಗೊತ್ತಿಲ್ಲ, ಈ ಊರ ಕಡೆ ತೀರ್ಕೊಂಡಾಗ ಟಮ್ಟೆ ಹೊಡೆಯೋದು ಯಾಕಂದರೆ, ಬಿಕಾಸ್ ಅಲ್ಲಿ ದೇ ಡಿಡ್ಂಟ್ ಹ್ಯಾವ್ ಹಾಸ್ಪಿಟಲ್ಸ್ ಆರ್ ಡಾಕ್ಟರ್ಸ್ ಟು ಗಿವ್ ದಟ್ ಲಾಸ್ಟ್ ಮಿನಿಟ್ ಶಾಕ್ ಕೊಡ್ತಾರಲ್ಲ. ಸೊ ದೇ ರಿಯಲಿ ಡಿಂಟ್ ನೋ ಅವ್ರು ಬದುಕಿದಾರಾ ಇಲ್ವಾ ಅಂತ. ಸೊ ಇಟ್ ಸೀಮ್ಸ್ ಫಾರ್ ದ ಸೇಮ್ ರೀಸನ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇಫ್ ಇಟ್ಸ್ ಟ್ರೂ ಆರ್ ನಾಟ್, ಫೆಲ್ಟ್ ಇಟ್ ಕುಡ್ ಬಿ ಟ್ರೂ. ಅದಕ್ಕೆ ಆ ಟಮ್ಟೆ ಏನಕ್ಕೆ ಅಷ್ಟು ಜೋರಾಗಿ ಅವ್ರು ಹೊಡೆಯೋದಂದ್ರೆ ನಿಜವಾಗ್ಲೂ, ಯಾಕಂದರೆ ಫಸ್ಟ್ ಬೀಟ್ ಅದು ಬೀಳೋದೇ ಇಲ್ಲಿ ಹಾರ್ಟಿಗೆ. ಸೊ ಇದ್ರೆ ಅವ್ರು ಎದ್ದೇಳಬಹುದು ಅನ್ನೋ ಹೋಪಿಂದ ಹೊಡಿತಾರಂತ. ದಟ್ಸ್ ವಾಟ್ ಐ ಹರ್ಡ್, ಐ ಮೀನ್ ಐ ರೆಡ್. ಸೊ ನಿಜಾನೆಲ್ಲ ಗೊತ್ತಿಲ್ಲ, ಬಟ್ ವಾಟ್ ಐ ಲರ್ನ್ ಫ್ರಮ್ ದಟ್ ಅಂದರೆ ಡೆಫಿನೆಟ್ಲಿ ಟಮ್ಟೆ ಬೀಟ್ ಅದು ಏನಿದೆ, ದಟ್ ಆ ಸೌಂಡ್ ಇದೆಯಲ್ಲ, ಒಂಥರ ಬಾಡಿಯಲ್ಲಿ ಅದು ವೈಬ್ರೇಟ್ ಆಗುತ್ತೆ. ಲೈಕ್ ಅದನ್ನ ಕೇಳಿಸ್ಕೊಂಡು ಹಿಂಗೆ ಸುಮ್ಮನೆ ಅಂತ ಕೂತ್ಕೊಳ್ಳೋದು, ಲೈಕ್ ಅದು ಬಾಡಿನ ಆಡಿಸುತ್ತೆ. ಆ್ಯಂಡ್ ಈ ಸಾಂಗಲ್ಲೂ ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ಬಾಬಾ ಭಾಸ್ಕರ್ ಮಾಸ್ಟರ್. ಲೈಕ್ ಸರ್, ಅವರು ಸಾಂಗ್ ಎಷ್ಟೇ ಸತಿ ನಾವು ರಿಹರ್ಸಲ್ ಅಥವಾ ಸಾಂಗ್ ಡಾನ್ಸ್ ಮಾಡ್ಬೇಕಂದ್ರೆ, ಹಿ ಓನ್ಲಿ ಸೆಡ್ ಒನ್ ಥಿಂಗ್. ಹಿ ಸೆಡ್, ನೀನು ಸ್ಟೆಪ್ ಮಾಡಬೇಡ, ನೀನು ಎಂಜಾಯ್ ಮಾಡು, ವೈಬ್ ಮಾಡು, ನೀನು ಎಂಜಾಯ್ ಮಾಡು. ಹಿ ಸೆಡ್ ದಿ ಸಾಂಗ್, ಇಟ್ಸ್ ಎಸ್ಪೆಷಲಿ ದಿಸ್ ಸಾಂಗ್, ಇಟ್ಸ್ ಅಬೌಟ್ ಎಂಜಾಯಿಂಗ್ ದಿಸ್ ಸಾಂಗ್. ಹಿ ಸೆಡ್ ಯು ಜಸ್ಟ್ ಎಂಜಾಯ್ ದಿಸ್ ಸಾಂಗ್, ದಟ್ ಈಸ್ ಮೋರ್ ದೆನ್ ಎನಫ್. ಆ್ಯಂಡ್ ಐ ಡೆಫಿನೆಟ್ಲಿ ಎಂಜಾಯ್ ದಿಸ್ ಸಾಂಗ್. ಸೂಪರ್. ಸರ್, ನೀವು ಡ್ಯಾನ್ಸ್ ಮಾಡ್ತಿದ್ದೀರಾ ಮುಂಚೆಯಿಂದನೂ? ಸ್ಕೂಲ್ ಡೇಸ್, ಕಾಲೇಜ್ ಡೇಸಲ್ಲಿ ಡ್ಯಾನ್ಸ್ ಹೇಳ್ಕೊಳ್ಳೋ ಅಂತ ಏನು ಡ್ಯಾನ್ಸ್ ಎಲ್ಲ, ಬಟ್ ಎಲ್ಲೊಂದ್ ಕಡೆ ಬಾಯ್ಸ್ ಜೊತೆ ಟಮ್ಟೆ ಎಲ್ಲ ಬಂದಾಗ ಡ್ಯಾನ್ಸ್ ಅದಂತೂ ಪಕ್ಕ ಮಾಡಿದ್ದೆ. ನಾನು ಇವಾಗಲೂ ನೀವು ಇಲ್ಲೇನ ಬಾರ್ಸಕ್ ಶುರು ಮಾಡಿ ನಾನು ಡ್ಯಾನ್ಸ್ ಮಾಡಿ. ಹೌದಾ? ಆಮೇಲೆ ಹುಕ್ ಸ್ಟೆಪ್ ಅಲ್ಲ, ಬಟ್ ರಿಯಲ್ ಬೀಟ್ಸ್ ಇರಬೇಕು, ಸೌಂಡ್ ಎಲ್ಲ ಇಲ್ಲಪ್ಪ. ರಿಯಲ್ ಬೀಟ್ಸ್ ಇದಾರೆ. ಈ ಗಣೇಶ ಹಬ್ಬ
ಅಥವಾ ಯಾರ ಅದೇನೋ ಆಟೋಮ್ಯಾಟಿಕ್ ಗಣೇಶ ಹಬ್ಬ ಅಂತೂ ಪ್ರತಿ ಗಣೇಶ ಹಬ್ಬ ನಾನು ಡ್ಯಾನ್ಸ್ ಮಾಡಲೇಬೇಕು. ಹೋ ಅದಕ್ಕೆ ಎಕ್ಕಾಮಾರ್ ಎಲ್ಲೋ ಒಂದ್ ಕಡೆ ಹಲವಾರು ಎಕ್ಸ್ಪೀರಿಯನ್ಸ್ಗಳ ಮೂಲಕ ಖಂಡಿತ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ಅಂತ, ಅದೇ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇರೋದು. ಶರಣ್ ಸರ್, ಇನ್ನೊಂದು ಏನು ಅಂದರೆ ಹೀಸ್ ಬ್ಲೆಸ್ಡ್ ಅಂತ ಹೇಳ್ತಾ ಇದ್ದೆ, ನೀವು ಕೂಡ ಬ್ಲೆಸ್ಡ್. ಯಾಕಂದರೆ ದೊಡ್ಡ ಮನೆಯಲ್ಲೇ 3 ಜನರ ಜೊತೆ ಕೆಲಸ ಮಾಡಿದ್ದೀರಾ. ಒಂದು ಟಗರುನಲ್ಲಿ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ, ಜೇಮ್ಸಲ್ಲಿ ವೆರಿ ಫಾರ್ಚುನೇಟ್ಲಿ ಜೇಮ್ಸಲ್ಲಿ ಅಪ್ಪು ಸರ್ ಜೊತೆ ಲಾಸ್ಟ್ ಕೆಲಸ ಮಾಡಿದ್ದೀರಾ, ಆ್ಯಂಡ್ ಈಗ ಯುವ ಸರ್ ಜೊತೆ ಕೆಲಸ ಮಾಡ್ತಾ ಇರೋದು. ಐ ಆಮ್ ಶ್ಯೂರ್ ಪ್ರತಿ ಒಬ್ಬ ನಟನ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೂ ಅವರ ಒಂದು ವೈಬ್ ಗೊತ್ತಾಗುತ್ತೆ, ಅವ್ರು ಯಾವ ಸ್ಟೈಲು, ಅವ್ರು ಯಾವ ಥರದ ಸ್ವ್ಯಾಗು. ಈಗ ಶಿವಣ್ಣ ಅಂದಿದೆ ಒಂದು ಥರದ ಒಂದು ಸ್ವ್ಯಾಗ್ ಇರುತ್ತೆ, ಅವ್ರು ಎಂಟರ್ ಆಗಿದೆ. ಅಪ್ಪು ಸರ್ ಅಂದಿದೆ ಒಂದು ಬೇರೆ ಥರದ ಒಂದು ಸ್ಟೈಲ್ ಇರುತ್ತೆ, ಸ್ಟೈಲಿಶ್ ಇದು ಅಂತ. ಯುವ ಸರ್ನ ಯಾವ ಒಂದು ಕ್ಯಾಟಗರಿ ಇದು ಮಾಡ್ತೀವಿ? ನೀವು ಸಕ್ಕತ್ತಾದ ಕ್ವೆಶ್ಚನ್ ಕೇಳ್ತೀರಾ ಅಪ್ಪ, ನಿಜವಾಗ್ಲೂ. ಆ್ಯಕ್ಚುಲಿ ನಾನು ಯುವ ಸರ್ನ ಅವರ ಫಸ್ಟ್ ಮೂವಿ ಬರೋಕ್ಕಿಂತ ಮುಂಚೆನೂ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದೆಲ್ಲ ಫಾಲೋ ಮಾಡ್ತಿದ್ದೆ. ಅಷ್ಟು ಲವ್ ದ ಎನರ್ಜಿ. ಆ್ಯಂಡ್ ಆವಾಗಲೇ ನಾನು ಯೋಚನೆ ಮಾಡ್ತಿದ್ದೆ, ನನಗೆ ಸ್ಕೋರ್ ಮಾಡಲಿಕ್ಕೆ ಸಿಕ್ಕಿದ್ರೆ ಭಾರಿ ನನಗೆ ತುಂಬ ಫಾರ್ಚುನೇಟ್ ಅಂತ. ಸೊ ಇಟ್ ಹ್ಯಾಪೆಂಡ್. ಓಕೆ, ನಾನು ನನ್ನ ವೈಫ್ ನೋಡ್ತಾ ಇರ್ತಿದ್ವಿ ಯಾವಾಗಲೂ ಅವ್ರ ಇನ್ಸ್ಟಾಗ್ರಾಮಲ್ಲಿ ಅವ್ರ ವೀಡಿಯೋಸ್, ಅವ್ರ ರೀಲ್ಸ್ ಅವ್ರು ಹಾಕ್ತಿದ್ರು. ಅದು ಯೂಸ್ ಟು ಲೈಕ್ ರೀಲ್ಸ್ ಪುನೀತ್ ಸರ್ ಅವ್ರ ಮಕ್ಕಳೊಟ್ಟಿಗೆ ಎಲ್ಲ ಯೂಸ್ ಟು ಆಲ್ ಫಾಲೋ ದ್ಯಾಟ್. ಆ್ಯಂಡ್ ಐ ಯೂಸ್ ಟು see great energy in you sir, and I always thought like I should get a chance to work with your same for me also. ಹೌದಾ? ಇಲ್ಲೇ ಒಂದು ಲವ್ ಸ್ಟೋರಿ ಆಗ್ತಿದೆಯಲ್ಲ, ಹೀರೋಯಿನ್ ಕಾಂಬಿನೇಷನ್ ಇಲ್ಲೇ ಆಗ್ಬಿಡ್ತು ಅಂತ ಹೇಳ್ಬೋದು. Sir, there should be a love story. Definitely 100%. ನಿಮ್ ಇವಾಗ ಅವ್ರು ನನ್ನ ಇಷ್ಟಪಡದೆ ನನಗೆ ಮ್ಯೂಸಿಕ್ ಮಾಡಕ್ಕಾಗತ್ತಾ? ನಾನು ಇಷ್ಟಪಡದೆ ಅವ್ರ ಸಾಂಗ್ ಡ್ಯಾನ್ಸ್ ಮಾಡಕ್ಕಾಗತ್ತಾ? ಹಿಟ್ ಸಾಂಗ್ ಕೊಡಕ್ಕಾಗತ್ತಾ ಅಂತ. ಬಟ್ ತುಂಬಾ ಜನರನ್ನ ಇಷ್ಟಪಟ್ಟಿದ್ದಾರೆ, ತುಂಬಾ ಹಿಟ್ಸ್ ಕೊಟ್ಟಿದ್ದಾರೆ ಅವರು. ಹಾಗಿದ್ರೆ ನೋಡ್ಬೇಕು ಅಂದ್ರೆ ಪಡ್ಲೇಬೇಕಲ್ವಾ? ಬ್ರಿಲಿಯಂಟ್. ಜ್ಞಾಪಕ ಇದೆ ನಿಮ್ಮಿಬ್ರಿಗೆ ಫಸ್ಟ್ ಕಾನ್ವರ್ಸೇಷನ್ ಏನಿತ್ತು ಅಂತ? ಜಸ್ಟ್ ಬಿಕಾಸ್ ಈ ಲವ್ ಸ್ಟೋರಿ ಬಗ್ಗೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಎಲ್ಲಿ ಮೀಟ್ ಆಗಿದ್ದು ಜ್ಞಾಪಕ ಇದೆಯಾ? ಮುಹೂರ್ತ ಟೈಮಲ್ಲೇ ಮೀಟ್ ಆಗಿದ್ದ ಅಥವಾ ಅದಕ್ಕಿಂತ ಮುಂಚೆ? ನೋ, ಒಂದು ಲೈಕ್ ಅಫ್ಕೋರ್ಸ್ ನಮ್ಮ ಚಿಕ್ಕಪ್ಪಂಗೆ ಮುಂಚೆಯಿಂದ ಅವ್ರು ಕ್ಲೋಸು. ಲೈಕ್ ಜೇಮ್ಸಲ್ಲಿ ಅವ್ರು ವರ್ಕ್ ಮಾಡಿರ್ಬೋದು, ಬಟ್ ಮುಂಚೆಯಿಂದ ಇನ್ಫ್ಯಾಕ್ಟ್ ಅವ್ರದ್ದು ರೆಕಾರ್ಡಿಂಗ್ ಸ್ಟುಡಿಯೋನು ಸೆಟಪ್ ಮಾಡೋಕ್ಕೆ ಸರ್ ಹ್ಯಾಸ್ ಬಿನ್ ಅ ಪಾರ್ಟ್ ಆಫ್ ಇಟ್. ಬ್ಯೂಟಿಫುಲ್. ಸೊ ಅವಾಗಿಂದನೇ ನನಗೆ ಸರ್ ಸುಮಾರು ವರ್ಷ ಅಂತಲೇ ಗೊತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಯಾವಾಗಾದ್ರು ಮ್ಯೂಸಿಕಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಏನಾದ್ರು ಐ ಆಲ್ವೇಸ್ ಕಾಲ್ ಸರ್ ಆರ್ ಟೆಕ್ಸ್ಟ್ ಹಿಮ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್. ಲೈಕ್ ನನಗೆ ಅವ್ರ ಮ್ಯೂಸಿಕ್ ಮೇಲೆ ಅವ್ರು ಇರೋ ನಾಲೆಜ್ ನನಗೆ ತುಂಬ ಇಷ್ಟ. ಸೊ ನನಗೆ ಏನೇ ಡೌಟ್ಸ್ ಬಂದ್ರು ಲೈಕ್ ಮುಂಚೆಯಿಂದ ಐ ಆಲ್ವೇಸ್ ಕೀಪ್ ಆಸ್ಕಿಂಗ್ ಸರ್. And we have jammed in our studio also. Yes. ಹೌದಾ? Yes. ಸೊ ಎಕ್ಕಾಮಾರ್ ಸ್ಟುಡಿಯೋನಲ್ಲೇ ಆಗಿದೆ ಜಾಮಿಂಗ್. Like ಮಚ್ ಬಿಫೋರ್ Shivana sir and Puneet sir, our tanne US also very musical. Correct, of course. So family we have jammed in the studio before. ರಾಘಣ್ಣ ಸರ್ ಇದನ್ನ ಕೇಳಿಸ್ಕೊಂಡು ಯಾವ ಥರ ರಿಯಾಕ್ಷನ್ ಇತ್ತು? ಈ ಹಾಡನ್ನ ಕೇಳಿಸ್ಕೊಂಡ್ರೆ ಹೊಸ ಏನೇನು ಅಪ್ಡೇಟ್ಸ್ ಬರ್ತಾ ಇದೆ ಸಿನಿಮಾ? ಅಫ್ಕೋರ್ಸ್ ಅವರು ಈ ಫಿಲ್ಮಲ್ಲಿ ಸ್ಕ್ರಿಪ್ಟ್ ಶುರುವಾಗಿಂದ ಹೀಸ್ ಬಿನ್ ಅ ಪಾರ್ಟ್ ಆಫ್ ಇಟ್. ಸೂಪರ್. ಇನ್ಫ್ಯಾಕ್ಟ್ ಎಲ್ಲ ಸ್ಕ್ರಿಪ್ಟ್ ಡಿಸ್ಕಷನ್ನು, ಡೈಲಾಗ್ ರೀಡಿಂಗಲ್ಲೂ. ಆ್ಯಂಡ್ ಈ ಫಿಲ್ಮಲ್ಲಿ ಬೇಸಿಕ್ಲಿ ತುಂಬ ಸಜೆಷನ್ಸ್ ನಾನು ನಮ್ಮ ಅಪ್ಪ ಹತ್ರ ತೊಗೊಂಡಿದ್ದೀನಿ. ಸೂಪರ್. ಲೈಕ್ ಆ್ಯಂಡ್ ಇನ್ಫ್ಯಾಕ್ಟ್ ಸ್ಟೋರಿಯಲ್ಲೂ ಅವ್ರದ್ದು ಇನ್ಪುಟ್ಸ್ ಕೂಡ ತುಂಬ ಇದೆ. ಸೊ ಈ ಸಾಂಗ್ ಕೇಳಿದಾಗ್ಲೂ ಅವ್ರಿಗೆ ಸಿಚುವೇಶನ್ನು, ಸ್ಟೋರಿ ಎಲ್ಲ ಗೊತ್ತಿರೋದ್ರಿಂದ ಅವ್ರಿಗೆ ತುಂಬ ಇಷ್ಟ ಆಯಿತು. ದಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆ್ಯಪ್ಟಾಗಿ ಕೂತಿದೆ ಈ. ಆ್ಯಂಡ್ ಇನ್ಫ್ಯಾಕ್ಟ್ ಫಿಲ್ಮಲ್ಲಿ ನೀವು ಕೇಳೋ ಮೊದಲನೇ ಸಾಂಗ್ ಇದು ಫಿಲ್ಮಲ್ಲಿ ಫಸ್ಟ್. ಸೊ ಒಂಥರ ಆಡಿಯನ್ಸ್ಗೆ ಆ್ಯಂಡ್ ನಾವು ಬಿಟ್ಟಿರೋದು ಕೂಡ ಫಸ್ಟ್ ಸಾಂಗ್. ಸೊ ಓವರ್ ಆಲ್ ಫಿಲ್ಮ್ದು ಒಂದು ಫೀಲ್ ಏನು ಇರ್ಬೋದು ಅನ್ನೋದನ್ನ ಈ ಸಾಂಗ್ ಮುಖಾಂತರ. ಬ್ಯೂಟಿಫುಲ್. ಆ್ಯಕ್ಚುಲಿ ಅದಕ್ಕೆ ಒಂದು ಫಾಲೋ ಅಪ್ ಪ್ರಶ್ನೆ ಸರ್. ಈಗ ಎಕ್ಕಾಮಾರ್ ಹಾಡಾಗಲೇ ಬಂದು ಆ್ಯಂಡ್ ಸಿಕ್ಕಾಪಟ್ಟೆ ಹಿಟ್ ಕೂಡ ಆಗಿದೆ. ಅಕಸ್ಮಾತ್ ನಿಮ್ಮ ರಿಯಲ್ ಲೈಫ್ ಸಿನಾರಿಯೋನಲ್ಲಿ ಒಂದು ಸಿಚುವೇಷನಲ್ಲಿ ಈ ಹಾಡನ್ನ ಇನ್ಸರ್ಟ್ ಮಾಡಬೇಕು, ಒಂದು ಕ್ಯಾಸೆಟ್ ಥರ ಇನ್ಸರ್ಟ್ ಮಾಡಬೇಕು ಒಂದು ಲೈಫ್ ಸಿಚುವೇಷನಲ್ಲಿ ಅಂದರೆ ಯಾವ ಒಂದು ಲೈಫ್ ಸಿಚುವೇಷನ್ಗೆ ಇನ್ಸರ್ಟ್ ಮಾಡಿ? ಡೆಫಿನೆಟ್ಲಿ ಫಾರ್ ಎವ್ರಿ ಸೆಲೆಬ್ರೇಷನ್. ಡೆಫಿನೆಟ್ಲಿ. ಸೂಪರ್. ಹಾಗಿದ್ರೆ ಈ ಸಿನಿಮಾ ನೆಕ್ಸ್ಟ್ 100 days ಓಡಾದ್ಮೇಲೆ, ಟಚ್ ವುಡ್ 100 days ಓಡಾದ್ಮೇಲೆ ಆ ಸೆಲೆಬ್ರೇಷನ್ಗೆ ಜೋರು ಎಕ್ಕಾಮಾರ್ ಬರುತ್ತೆ ಅಂತ. ಡೆಫಿನೆಟ್ಲಿ. ಸರ್, ನೀವೆಲ್ಲಿ ಈ ಕ್ಯಾಸೆಟ್ನ ಎಲ್ಲಿ ಇನ್ಸರ್ಟ್ ಮಾಡ್ತೀರಾ? ಎಕ್ಕಾಮಾರಿ ಒಂದು ಹಾಡು ನಿಮ್ಮ ಲೈಫ್ ಸಿಚುವೇಷನಲ್ಲಿ, ಎನಿ ಸಿನಾರಿಯೋ ಸೋ ಫಾರ್ ಲೈಫಲ್ಲಿ ಏನೇನಾಗಿದೆ ಒಂದು ಸಿಚುವೇಷನಲ್ಲಿ ಯೂಸ್ ಮಾಡ್ಬೋದು ಈ ಹಾಡು? ನನ್ನ ಫಾರ್ ಮೀ ಮೇ ಬಿ ಎವ್ರಿ ಡೇ ಇಟ್ ಸೋ ಎನರ್ಜೆಟಿಕ್. ನನಗೆ ಇಟ್ ಮೋಟಿವೇಟ್ಸ್ ಮೀ. ಓಕೆ, ಟುಡೇ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅಂತ ಹೇಳಿದ್ರೆ ಇಟ್ಸ್ ಎಕ್ಕಾಮಾರ್ ಸಾಂಗ್. ಲೈಕ್ ಐ ಲಿಸನ್ ಟು ಇಟ್. ಐ ವಿಲ್ ಲಿಸನ್ ಟು ಇಟ್ ಎವ್ರಿ ಡೇ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಆ್ಯಂಡ್ ಐ ಥಿಂಕ್ ಎಕ್ಕ ಅನ್ನುವಂತಹ ಈ ಒಂದು ಪದನೇ
ಫಸ್ಟ್ ಟೈಮು ಅಟ್ಲೀಸ್ಟ್ ನನ್ನ ಲೈಫಲ್ಲೇ ಎಕ್ಕ ರಾಜ ರಾಣಿ ನಿನ್ನ ಕೈಯೊಳಗೆ ಹಿಡಿಮಣ್ಣು ನಿನ್ನ correct, ಅಲ್ಲಿ ಕೇಳಿದ್ದು ನಾವು ಫಸ್ಟ್ ಟೈಮ್. ಸ್ವಲ್ಪ ಫ್ಯಾನ್ಸಿ ವರ್ಡು, ಊರ ಕಡೆ ಮೇ ಬಿ ಜನರಿಗೆ ಗೊತ್ತಿರ್ಬೋದು ಏನೋ ಗೊತ್ತಿಲ್ಲ, ರಮ್ಮಿ ಇದೆಲ್ಲ ಆಡೋರಿಗೆ. ಸರ್, ಎಕ್ಕ ಅಂತ ಬಂದಿದೆ, ಎಕ್ಕ ರಾಜ ರಾಣಿ ಜಾಕಿ ಸಿನಿಮಾದ ಹಾಡು. ನಿಮಗೆ ಏನಾದರೂ ಜ್ಞಾಪಕ ಇದೆಯಾ ಈ ಹಾಡು ಫಸ್ಟ್ ಟೈಮ್ ಈ ಪದ ಕೇಳಿಸ್ಕೊಂಡಾಗ? ಈ ಹಾಡ್ದು ಏನಾದರೂ ಶೂಟ್ ಏನಾದರೂ ನೋಡಿದ್ರಾ? ಹೌದು, ಅಫ್ಕೋರ್ಸ್. ಅದು ಜಾಕಿ ಫಿಲಿಮ್ ನಮ್ಮ ಹೋಮ್ ಪ್ರೊಡಕ್ಷನಲ್ಲೇ ನಡೆದಿದ್ದು. ಸೊ ಶೂಟಿಂಗಲ್ಲೂ ನನಗೆ ಇನ್ಫ್ಯಾಕ್ಟ್ ನನಗೆ ಮುಂಚೆಯಿಂದನೂ ನಮ್ಮ ಮನೇಲಿ ಏನು ಕೆಲಸ ಎಲ್ಲ ಬೋರೇ ಆಗಿದ್ರು ಫಸ್ಟ್ ಹೋಗೋದೇ ಶೂಟಿಂಗ್ ಸರ್. ಯಾವ ನಮ್ಮ ದೊಡ್ಡಪ್ಪಂದು ಚಿಕ್ಕಪ್ಪಂದು ಯಾವಾಗಲೂ ನಡೀತಾ ಇರುತ್ತಲ್ವಾ. ಹೌದು. ನಮಗೆ ರಜಾ ಈ ಸಮ್ಮರ್ ವೆಕೇಶನ್ಸು ಅಥವಾ ಔಟಿಂಗ್ಸ್ ಅನ್ನೋದಕ್ಕಿಂತ ಇಟ್ ವಾಸ್ ಶೂಟಿಂಗ್ ವಿಸಿಟ್. ನನಗೆ ಶೂಟಿಂಗಲ್ಲಿ ನೀವು ಬೆಳಗ್ಗೆ ಕರ್ಕೊಂಡು ರಾತ್ರಿ ಎಷ್ಟೊತ್ತಂಗ ಬೇಗ ನಾನು ಅಲ್ಲಿ ಸುಮ್ಮನೆ ಇರ್ತೀನಿ, ಏನು ಮಾಡಲ್ಲ ಅಂದ್ರೆ ಸುಮ್ಮನೆ ಬೇಕಂದ್ರೆ ಕೂತ್ಕೊಂಡಿರ್ತೀನಿ. ಸೊ ಆ ಥರ ಜಾಕಿ ಫಿಲ್ಮಲ್ಲೂ ಕೂಡ ಎಲ್ಲ ಸಾಂಗ್ ಶೂಟು, ಫೈಟ್ ಶೂಟು ಎಲ್ಲದಕ್ಕೂ ಹೋಗಿದೆ. ಆ್ಯಂಡ್ ಅಫ್ಕೋರ್ಸ್ ನಾನು ಈ ಎಕ್ಕ ಅನ್ನೋ ಪದ ಕೇಳಿದ ಮೊದಲನೇದಾಗಿ ಅಲ್ಲೇ ಆ್ಯಂಡ್ ಈ ಅಂದರ್ ಬಾರ್ ಆಟ ಅನ್ನೋದನ್ನು ಆ ಸಾಂಗ್ ಮುಖಾಂತರನೇ ಆ್ಯಕ್ಚುಲಿ ಗೊತ್ತಾಗಿದೆ. ಕರೆಕ್ಟ್. ಸೊ ಆ ಒಂದು ಪಾಯಿಂಟು ನಮ್ಮ ಸಿನಿಮಾಲು ಆ ಹೋಲಿಕೆ ಇದೆ. ಯಾಕಂದರೆ ಎಕ್ಕ ಅನ್ನೋದು ಜಾಸ್ತಿ ಯೂಸ್ ಮಾಡೋದೇ ಈ ಅಂದರ್ ಬಾರ್ ಆಟ. ಸೊ ಅಂದರ್ ಬಾರ್ ಆಟ ಆ್ಯಂಡ್ ಎಕ್ಕ ಅಂದರೆ ಏಸ್ ಅನ್ನೋದು ಕರೆಕ್ಟ್ ಒಂದು ಇರುತ್ತೆ, ಇಟ್ ಕ್ಯಾನ್ ಬಿ ನಂಬರ್ 1 ಆಲ್ಸೋ. ಕರೆಕ್ಟ್. ಆ್ಯಂಡ್ ಕಿಂಗ್ ಇಂತ ಹೈ ಹೋಗ್ಬೋದು. ಸೊ ಏಸ್ ಅನ್ನೋದು ತೀರಾ ಕೆಳಗಡೆನೂ ಇರುತ್ತೆ, ತೀರಾ ಮೇಲೂ ಇರುತ್ತೆ. ಕರೆಕ್ಟ್. ಸೊ ಈ ಕ್ಯಾರೆಕ್ಟರ್ನು ಸ್ವಲ್ಪ ಆ ಥರನೇ. ಬ್ಯೂಟಿಫುಲ್ ಸರ್. ಎಲ್ಲಾದರೂ ಎಕ್ಕ ನೋಡಿರೋ ಎಕ್ಸ್ಪೀರಿಯನ್ಸ್ ಇದೆಯಾ ಸರ್? ಅಂದರ್ ಬಾಹರ್, ರಮ್ಮಿ ಇದೆಲ್ಲ ನೋಡಿದ ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ನನಗೆ ಕಾರ್ಡ್ಸ್ ಆಡೇ ಗೊತ್ತಿಲ್ಲ ನನಗೆ. ಇಸ್ಪಿಟ್ ಆಡೇ ನನಗೆ ಗೊತ್ತಿಲ್ಲ. ಬಟ್ ನನಗೆ ಒಂದಿದೆ, ಎಕ್ಕ ರಾಜ ರಾಣಿ ಹಾಡು ಬಂದಾಗ ಅಂತೂ ಅದು ಕುಣಿದಿದ್ದು ನೆನಪಿದೆ ನನಗೆ. ದ್ಯಾಟ್ ಹ್ಯಾಡ್ ಬ್ಲೋನ್ ಅವರ್ ಮೈಂಡ್ಸ್. ಅಂದ್ರೆ ದಟ್ ಟೈಮ್ ವಾಸ್ ಅ ಬಡ್ಡಿಂಗ್ ಪ್ರೊಡ್ಯೂಸರ್, ಮ್ಯೂಸಿಕ್ ಪ್ರೋಗ್ರಾಮರ್. ಕೇಳಿ ಏನು ಗುರು ಇದು ಅಂತ ಅನ್ಸಿತ್ತು, ಹೇಗೆ ಸಾಕತ್ತಾಗಿದಲ್ಲ ಅಂತ ಅನ್ಸಿತ್ತು. ಸೊ ದಟ್ ಆ ಮೆಮೊರಿ ಇದೆ ನನಗೆ. ಬ್ಯೂಟಿಫುಲ್. ಕಟ್ ಟು ಫ್ಯೂ ಇಯರ್ಸ್ ಲೇಟರ್ ನೀವು ಎಕ್ಕ ಅಂತ ಒಂದು ಸಾಂಗ್ ಮಾಡ್ತೀವಿ. ವಾಟ್ ಅ ಫುಲ್ಫಿಲ್ಲಿಂಗ್ ಜರ್ನಿ ಸರ್, ಜೆನ್ಯೂನ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಸರ್. ಆನ್ ದಿ ಅದರ್ ಹ್ಯಾಂಡ್ ಒಂದು ಸಣ್ಣ ಸೆಗ್ಮೆಂಟು ಸರ್, ಇಲ್ಲಿ ಚರಣ್ ಸರ್ ಇರೋದ್ರಿಂದ ಲಿವಿಂಗ್ ಇನ್ ಚರಣ್ ಸರ್ಸ್ ಎರಾ ಅಂತ ಈ ಸೆಗ್ಮೆಂಟ್ ಹೆಸರು. ಸರ್, ನಾನು ಚರಣ್ ಸರ್ ಅವರ ಸಿನಿಮಾಗಳಲ್ಲಿರುವಂತಹ ಹಾಡುಗಳು, ಫೇವ್ರೆಟ್ ಹಾಡುಗಳನ್ನು, ಕೆಲವು ಹಾಡುಗಳನ್ನು ಪಿಕ್ ಮಾಡಿದ್ದೀನಿ. ಸರಿ, ಹಾಡು ನಾನು ಹಾಡು ಕೇಳಿದಾಗ ಮೇ ಬಿ ಒಂದು ಸಣ್ಣ ಹುಕ್ ಲೈನು ಆರ್ ಸಮಥಿಂಗ್ 2 to 3 seconds ನೀವು ಅದ್ರ ಹಾಡ್ಬೋದು. ಸರ್, ಆ ಹಾಡು ಕೇಳಿಸ್ಕೊಂಡಾಗ ನಿಮಗೆ ನಿಮ್ಮ ಲೈಫಲ್ಲಿ ಯಾವ ಒಂದು ಸಿಚುವೇಶನ್, ಯಾವ ಒಂದು ಇನ್ಸಿಡೆಂಟ್ ಜ್ಞಾಪಕ ಬರುತ್ತೆ ಅಂತ ಹೇಳ್ಬೋದು. ಈಗ ಎನಿಥಿಂಗ್ ಇಟ್ ಕುಡ್ ಬಿ ಎನಿ ಇನ್ಸಿಡೆಂಟ್, ಎನಿ ಸಿಚುವೇಶನ್, ಯಾವುದೇ ರ್ಯಾಂಡಮ್ ಆಗಿದ್ರು ಪರವಾಗಿಲ್ಲ. ಯು ಆರ್ ಜಸ್ಟ್ ಲಿವಿಂಗ್ ಇನ್ ಚರಣ್ ಸರ್ಸ್ ಎರಾ ಅನ್ನುವಂತಹ ಒಂದು ಇದು. ಸರ್, ಇದು ನನಗೆ ತುಂಬಾ ಹೆವಿ ಅನ್ಸುತ್ತೆ. ಹೆವಿ ಸಾಂಗ್ಸ್ ಎಲ್ಲ ಕೊಟ್ಬಿಟ್ಟು ನಮಗೆಲ್ಲ ಹೆವಿ ಮಾಡಿಸ್ಬಿಟ್ಟು ಈಗ ಹೆವಿ ಅನ್ಸುತ್ತೆ ಅಂತ ಹೇಳಿದ್ರೆ ಹೆಂಗೆ? ಸೊ ಓಕೆ, ಫಸ್ಟ್ ಸಾಂಗು ಬ್ರಿಲಿಯಂಟ್ ಹಾಡು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾದ ಹಾಡು, ನಾ ಈ ಸಂಜೆಗೆ ಅಂತ. ಸರ್, 1-2 ಲೈನು, ಅದಾದ್ಮೇಲೆ ಸರ್ ಶೇರ್ ಮಾಡ್ತಾರೆ. ನಾ ಈ ಸಂಜೆಗೆ ಆ ಬಾನನು ತಾರೆಯ ಜೊತೆ ಸೇರಿ ಅಲಂಕರಿಸಲೇ, ನೀ ಮರೆತಿರುವ ಕಥೆಯೊಂದನು ನೆನಪಿನ ಬುತ್ತಿಯಲಿ ನಾ ಹೇಳಲೇ. ಬ್ಯೂಟಿಫುಲ್ ಮೂವಿ, ಬ್ಯೂಟಿಫುಲ್. ಆ್ಯಂಡ್ ಇದರಲ್ಲಿ ತಂದೆದೊಂದು ಸೆಂಟಿಮೆಂಟು, ತಂದೆ ನೋಡ್ಕೊಳ್ಳೋ ಒಂದು ಸೆಂಟಿಮೆಂಟು ಫಿಲಿಮ್ ನನಗೆ ತುಂಬ ಕನೆಕ್ಟ್ ಆಯಿತು. ಆ್ಯಂಡ್ ಈ ಸಾಂಗ್ ನನಗೆ ಫಸ್ಟ್ ಕೇಳಿದಾಗ ಐ ಫೆಲ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಅಥವಾ ಈ ಟೈಮಲ್ಲಿ ಇಟ್ ವಾಸ್ ವೆರಿ ನ್ಯೂ ಮ್ಯೂಸಿಕ್. ಅಂದರೆ ವೆಸ್ಟರ್ನ್ ಆ್ಯಂಡ್ ಕ್ಲಾಸಿಕಲ್ ಸ್ಟೈಲ್ದು ಬ್ಲೆಂಡ್ ತುಂಬ ಚೆನ್ನಾಗಿ ಐ ಥಿಂಕ್ ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ್ದು. ಮತ್ತೆ ಜಾಝ್, ಗಜಲ್ಲು, I don't know what Western it was very Indo-Western, very beautiful and in a very classical style. ಲೈಕ್ ನನಗೆ ತುಂಬ ಇಷ್ಟ ಆಗಿತ್ತು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಅದೇ ನಾವು ಪ್ರೂವ್ ಮಾಡ್ತಾ ಇದ್ದೀವಿ ಏನಕ್ಕೆ ಚರಣ್ ಸರ್ಸ್ ಎರಾ ಅಂತ ಹೇಳ್ತಾ ಇದ್ದೀವಿ ಅಂತ. ನೆಕ್ಸ್ಟು ಇನ್ನೊಂದು ಬ್ಯೂಟಿಫುಲ್ ಹಾಡು, ಅಗೇನ್ ತಂದೆ ಸೆಂಟಿಮೆಂಟ್ ಅಂತ ಮಾತಾಡ್ತಾ ಇದ್ವಿ. ಎಲ್ಲೊಂದು ಕಡೆ ತುಂಬ ತಂದೆ ಸೆಂಟಿಮೆಂಟ್ ಸಿನಿಮಾಗಳು ಮಾಡಿದ್ದೀರಾ. ನೆಕ್ಸ್ಟ್ ಸಿನಿಮಾ ಪುಷ್ಪಕ ವಿಮಾನ ಅನ್ನುವಂಥ ಒಂದು ಸಿನಿಮಾ, ಬಾನ ತೊರೆದು ನೀಲಿ ಅಂತ ಸಿದ್ಧಾರ್ಥ ಬೆಳಮಣ್ಣು ಅವರು ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ. ಎಲ್ಲೊಂದು ಕಡೆ ಅವ್ರಿಗೆ ಬ್ರೇಕ್ ಸಿಕ್ತು ಈ ಹಾಡು ಹಾಡಾದ್ಮೇಲೆ. ಸೊ ಈ ಹಾಡಿನ ಒಂದು
ಬಾನ ತೊರೆದು ನೀಲಿ ಮರೆಯಾಯಿತೇತಕೆ ತಲುಪೀತೆ ಏ ಮೌನ ನಿನ್ನೆದೆಯ ತೀರಕ್ಕೆ. ಸಾರಿ, ಜಯಂತ್ ಸರ್ ಅದ್ಭುತ ಸಾಲ್ಗಳು ಬರೆದಿದ್ದಾರೆ. ಅದಕ್ಕೆ ಆ ಸಾಂಗ್ ಅಷ್ಟು ಚೆನ್ನಾಗಿ ವರ್ಕ್ ಆಗೋಕ್ಕೆ ಜಯಂತ್ ಸರ್ ಸಾಲ್ಗಳು ತುಂಬ ಇಂಪಾರ್ಟೆಂಟ್. ಮತ್ತು ಹಾಡಿದ ಸಿದ್ಧಾರ್ಥ್ ಬೆಳ್ಮಣ್ಣು, ಅವ್ರಿಗೆ ಬ್ರೇಕ್ ಅಲ್ಲ, ನನಗೆ ಬ್ರೇಕ್ ಸಿಕ್ತು ಈ ಹಾಡಿಂದ. ಲೈಕ್ ಅಂದರೆ ಈ ಸಚ್ ಅನ್ ಅಮೇಝಿಂಗ್ ಒನ್ ಆಫ್ ದ ಫೋರ್ ಫ್ರಂಟ್ ಅಂದರೆ ಫ್ರಂಟ್ ರನ್ನರ್ಸ್ ಇನ್ ಇಂಡಿಯನ್ ಕ್ಲಾಸಿಕಲ್ ಯಂಗ್ಸ್ಟರ್ಸಲ್ಲಿ ಕಾಣೋದು, ಇಂಡಿಯನ್ ಕ್ಲಾಸಿಕಲ್ ಸಿಂಗಿಂಗಲ್ಲಿ ಅಮೇಝಿಂಗ್, ಇನ್ಕ್ರೆಡಿಬಲ್ ಸಿಂಗರ್. ನಮಗೆ ಆ್ಯಕ್ಚುಲಿ ನಮ್ಮ ಲೈಫ್ಗಳಲ್ಲಿ ಒಂದು ಬ್ರೇಕ್ ಸಿಕ್ತು ನಮಗೆ ಈ ಹಾಡು ಕೇಳಿಸ್ಕೊಂಡಾದ್ಮೇಲೆ ಸರ್. ಆ್ಯಂಡ್ ಈ ಸಾಂಗ್ ನಿಮ್ಗೆ ಆ್ಯಕ್ಚುಲಿ ಕೇಳ್ತಿದ್ದಾಗಲೇ ಯು ಗೋ ಇನ್ ಟು ಅ ಡಿಫ್ರೆಂಟ್ ಎರಾ. ಕರೆಕ್ಟ್. ಲೈಕ್ ಮುಂಚೆ ಬರ್ತಿತ್ತು ಸಿನಿಮಾಗಳಲ್ವಾ, ಮುಂಚೆ ಈ ಥರ ಹಾಡುಗಳು ತುಂಬ ಕಾಮನ್. ಹೌದು. ಎಲ್ಲೋ ಒಂದು ಕಡೆ ಆ ಸ್ಟೈಲ್ ಆಫ್ ಮ್ಯೂಸಿಕ್ ಒಂದು ಪೀರಿಯಡಲ್ಲಿ ಕಮ್ಮಿ ಆಗೋಯ್ತು. ಕರೆಕ್ಟ್. ಸೊ ಇವಾಗ ಈ ಸಾಂಗ್ ಕೇಳಿದಾಗ ಅಂದರೆ ಇಟ್ ಶೋಸ್ ಮ್ಯೂಸಿಕ್ ಅನ್ನೋದು ಇಟ್ಸ್ ಇಟರ್ನಲ್. 100% ಸರ್, ಮರೆಯಲ್ಲ. ಐ ಫೀಲ್ ಅದೇ ಇದೆಲ್ಲ ಒಂದು ಮೆಮೊರೀಸ್ ಆಗಿ ನೀವೇನೋ ಒಂದು ಸಾಂಗ್ ಮಾಡಿಬಿಟ್ಟು ಬಿಟ್ಬಿಟ್ರಿ ಸರ್, ನಾವು ಲೈಫ್ ಲಾಂಗ್ ಅದನ್ನು ತೊಗೊಂಡು ಹೋಗ್ತೀವಿ, ನಾವೇ ಮುಂದೆ ತೊಗೊಂಡು ಹೋಗ್ತೀವಿ ಅಂತ. ನೆಕ್ಸ್ಟ್ ಸಾಂಗು ಐ ಥಿಂಕ್ ಇದೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಲ್ಬಮ್ಮು. ಎಲ್ಲೋ ಒಂದು ಕಡೆ ಇಲ್ಲಿಂದ ಈ ಒಂದು ಲೋಕಲ್ ಗ್ಯಾಂಗ್ಸ್ಟರ್ ಎರಾ ಚರಣ್ ಸರ್ ಅವ್ರದ್ದು ಶುರುವಾಗಿದ್ದು ಸಲಗ ಸಿನಿಮಾನಲ್ಲಿ. ಆ್ಯಂಡ್ ಮಳೆಯೇ ಮಳೆಯೇ ಅನ್ನುವಂಥ ಒಂದು ಸಾಂಗು, ಆ್ಯಕ್ಚುಲಿ ತುಂಬ ಹಾಡುಗಳಿದೆ ಸಲಗಾನಲ್ಲಿ, 4 ಕ್ವಾರ್ಟ್ರು ಕುಡ್ದು ಅಂತ ಅಲ್ಲೆಲ್ಲ ಶುರು ಮಾಡಿ. ಸೊ ಮಳೆಯೇ ಮಳೆಯೇ ಅನ್ನುವಂತಹ ಹಾಡು ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಸರ್ ಹಾಡಿಸಿದ್ದು. ಅದರ ಒಂದು 2 ಸರ್ ನನ್ಗೆ ಲಿರಿಕ್ ಕಂಪ್ಲೀಟ್ ಆಗಿ ಗೊತ್ತಿಲ್ಲ, ನನ್ನ ಹಮ್ ದ ಟ್ಯೂನ್. ಮಳೆಯೇ ಮಳೆಯೇ ಅಂಬೆಗಾಲ ಇಡುತ್ತಾ ಸುಳಿಯೇ ಸುರಿಯೇ ಸುಳಿಯ. ಮಳೆಯೇ ಮಳೆಯೇ ಅಂಬೆಗಾಲ ಇಡುತ್ತಾ ಸುರಿಯೇ ಚಳಿಯೇ ಚಳಿಯೇ ಲಾನಾ ಲಾಲ ಮತ್ತೆ ಮತ್ತೆ ಬೇಕು ಅಂತ ಸುತ್ತೋ ಮೋಡ ನೀನು ಸಖಿಯೇ ಸಖಿಯೇ ಸಖಿಯೇ. ಬ್ಯೂಟಿಫುಲ್. ಯಪ್ಪ, ಬ್ರಿಲಿಯಂಟ್ ಸರ್. ಮಳೆಯೇ ಮಳೆಯೇ ಅಂದರೆ ಎಸ್ಪೆಷಲಿ ಈ ಫಿಲಿಮ್ ಇದೆಯಲ್ಲ, ಈ ಫಿಲಿಮ್ ಕೂಡ ಇಟ್ ವಾಸ್ ಸಡನ್ನಾಗಿ ಇಟ್ ವಾಸ್ ಒಂಥರ ಹೊಸ ಪ್ರಪಂಚ. ಇನ್ಫ್ಯಾಕ್ಟ್ ವಿಜಯ್ ಸರ್ ಮಾಡೋ ಫಿಲಿಮ್ಸಲ್ಲಿ ಅವ್ರು ಯಾವಾಗಲೂ ಒಂದು ಹೊಸ ಪ್ರಪಂಚನೇ ತೋರಿಸ್ತಾರೆ. ಆ್ಯಂಡ್ ಸಲಗಾಲ್ ಕೂಡ ಒಂದು ನಾವು ನೋಡದೇ ಇರೋವಂಥ ಒಂದು ಸ್ಟೈಲ್ ಆಫ್ ಫಿಲಿಮ್ಸ್ನ ನಾವು ನೋಡಿದ್ವಿ. ಆ್ಯಂಡ್ ಈ ಸಾಂಗ್ ಡೆಫಿನೆಟ್ಲಿ ಅದ್ಭುತವಾಗಿರೋ ಸಾಂಗ್. ಆ್ಯಂಡ್ ಯಾಕಂದರೆ ಆ ಫಿಲಿಮಲ್ಲಿ ನಡೆಯೋವಂಥ ವಾತಾವರಣದಲ್ಲಿ ಈ ಥರ ಒಂದು ಪ್ರೀತಿ, ಒಂದು ಹಾಡು, ಒಂದು ಆ ಸಿಚುವೇಶನ್ಗೆ ಬಂದಿದೆ ಅನ್ನೋದು. ಸೊ ಇಟ್ ಜಸ್ಟ್ ಸೇಸ್ ಏನಂದರೆ ಪ್ರಪಂಚ ಎಷ್ಟೇ ಕೆಟ್ಟದಿದ್ರು ಏನೇ ಇದ್ರು ಪ್ರೀತಿ ಅನ್ನೋದು ಒಂದು ಕಡೆ ಇದ್ದೇ ಇರುತ್ತೆ. ಹೋಪ್ ಅನ್ನೋದು ಇದ್ದೇ ಇರುತ್ತೆ. ಹೋಪ್ ಅನ್ನೋದು ಇದ್ದೇ ಇರುತ್ತೆ. ಸಚ್ ಅ ಬ್ಯೂಟಿಫುಲ್. ಐ ಥಿಂಕ್ ದುನಿಯಾ ವಿಜಯ್ ಸರ್ ನಿಮ್ಮ ಲೈಫಿಗೆ ಎಂಟ್ರಿ ಕೊಟ್ಟಾದ್ಮೇಲೆ ಈಗ ಈ ಬಾಲಿವುಡ್ಡಲ್ಲಿ ವಿಶಾಲ್ ಶೇಖರ್, ಸಲೀಂ ಸುಲೇಮಾನ್ ಹೇಗಿದ್ದಾರೋ ಅದೇ ಥರ ಒಂದು ವಿಜಯ್ ಚರಣ್ ಅನ್ನುವಂಥ ಒಂದು ಕೊಲಾಬ್ರೇಷನ್ ಐ ಫೀಲ್ ಲೈಕ್. ಎಸ್ ಸರ್, ಅಂದರೆ ವಿಜಯ್ ಸರ್ ಇಸ್ ಕ್ರೇಜಿ ಇನ್ ಹಿಸ್ ಐಡಿಯಾಸ್, ಥಾಟ್ಸ್ ಎಲ್ಲ. ಸೊ ಐ ಥಿಂಕ್ ಆ ಒಂದು ಅಂದರೆ ಬ್ಯೂಟಿಫುಲ್ ಮ್ಯಾಡ್ನೆಸ್ ಅಂತ ನಾವು ಹೇಳ್ತೀವಿ, ಆ ಕ್ರೇಜಿನೆಸ್ ಏನಿದೆ ಅವರು ಬ್ಯೂಟಿಫುಲ್ ಅದು ಟ್ರಾನ್ಸ್ಫರ್ ಆಗುತ್ತೆ, ತುಂಬ ಕಲಿಯೋಕ್ಕೆ ಸಿಗುತ್ತೆ ನನಗೆ. ಐ ಗೆಟ್ ಟು ನೋ ಹೊಸ ಲೋಕಗಳನ್ನ ಅನುಭವಿಸೋಕ್ಕೆ ಒಂದು ಅವಕಾಶ. ಐ ಹ್ಯಾವ್ ಅ ಫೀಲಿಂಗ್ ಅವ್ರ ಪ್ರೊಡಕ್ಷನ್ ಕಲ್ತ್ರೆ ನೆಕ್ಸ್ಟ್ ಅವರೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಮ್ಯೂಸಿಕ್ ಇದೆಲ್ಲ ಲಿರಿಕ್ಸು ಸೂಪರಾಗಿ ಬರೀತಾರೆ. ಸೊ ನನಗೆ ಅದೇ ಇಲ್ಲ ಸರ್, ಅವ್ರು ಏನಾದ್ರು ನಿಮ್ಗೆ ಬಿಡಲ್ಲ ಬಿಡಿ. ನೆಕ್ಸ್ಟ್ ಒನ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಹಾಡು, ಸೋಷಿಯಲ್ ಮೀಡಿಯಾ ಚಾರ್ಟ್ಸ್ ಎಲ್ಲ ಬ್ರೇಕ್ ಮಾಡಿಬಿಡ್ತು. ಹಲವಾರು ಅವಾರ್ಡ್ಗಳು ಬಂತು, ಫಿಲ್ಮ್ ಫೇರ್ ಅವಾರ್ಡ್ಸ್ ಬಂತು, ಎಷ್ಟೋ ಬೇರೆ ಇಂಡಸ್ಟ್ರಿ ಮ್ಯೂಸಿಕ್ ಡೈರೆಕ್ಟರ್ಸ್ ತಿರುಗಿ ನೋಡುವ ಹಾಗೆ ಈ ಒಂದು ಆಲ್ಬಮ್ ಬಂತು. ಐ ಸ್ಟಿಲ್ ರಿಮೆಂಬರ್ ಸಂತೋಷ್ ನಾರಾಯಣ್ ಅಂತ ಈಸ್ ಅ ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್. ಫಿಲ್ಮ್ ಫೇರ್ ಅವಾರ್ಡ್ಸಲ್ಲಿ ಸಂತೋಷ್ ಸರ್ನ ಇಬ್ಬರೂ ಮೀಟ್ ಮಾಡೋ ಚಾನ್ಸ್ ಸಿಕ್ತು. ಸಂತೋಷ್ ಸರ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನಾನು ಚರಣ್ ಸರ್ ತೋರಿಸ್ಬಿಟ್ಟು ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್, ಯು ಶುಡ್ ಲಿಸನ್ ಟು ಹಿಸ್ ಸಾಂಗ್, ದಿಸ್ ಒನ್ ಸಾಂಗ್ ಅಂತ ಹೇಳ್ತಾರೆ. ಈಸ್ ಲೈಕ್, ವಾಟ್ ಆರ್ ಯು ಸೇಯಿಂಗ್ ಮ್ಯಾನ್, ಐ ಆಮ್ ಬಿಗ್ ಫ್ಯಾನ್ ಆಫ್ ಚರಣ್ ಅಂತ ಹೇಳಿಬಿಟ್ಟು ಹಿ ಮೆನ್ಷನ್ ದಿಸ್ ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ಆ ಒಂದು ಬ್ಯೂಟಿಫುಲ್ ಹಾಡು ಸಪ್ತ ಸಾಗರದಾಚೆಯಲ್ಲೋ ಟೈಟಲ್ ಟ್ರ್ಯಾಕ್. ನದಿಯೇ ಓ ನದಿಯೇ
ನಿನಗಾಗಿ ನಾ ಕಾಯುವೆ ದಿನವೂ ನೀ ಬರುವ ಆ ದಾರಿಯ ಕಾಯುವೆ. ಬ್ಯೂಟಿಫುಲ್. ಆ್ಯಕ್ಚುಲಿ ಲೈಕ್ ವೈಸ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸಂತೋಷ್ ನಾರಾಯಣ್. ಆ್ಯಕ್ಚುಲಿ ನಾನೊಂದು ಮಿಕ್ಸ್ ರೆಡಿ ಮಾಡಿದಾಗ ಐ ಲುಕ್ ಅಪ್ ಟು ಸಂತೋಷ್ ನಾರಾಯಣ್ ಸೌಂಡ್, ಐ ಲುಕ್ ಅಪ್ ಟು ಹಿಸ್ ಕಂಪೋಸಿಷನ್ಸ್. ಐ ಲುಕ್ ಅನ್ಪ್ರೆಡಿಕ್ಟಬಲ್ ಆಗಿರುತ್ತಲ್ವ ಒಂದು ಹಾಡು, ಹೌದು. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಇಲ್ಲಿ ಈ ಚೇಂಜ್ ಆಗುತ್ತೆ ಅಂತ. ದಟ್ ಈಸ್ ದ ಗ್ರೇಟೆಸ್ಟ್ ಕ್ವಾಲಿಟಿ ಆಫ್ ಸಂತೋಷ್ ನಾರಾಯಣ್. ಐ ಟ್ರೈ ಟು. ಸರ್ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಇಂಡಸ್ಟ್ರಿನಲ್ಲಿ ನೀವೇ ಅದು ಆ ಥರದ್ದು ಒಂದು ಅನ್ಪ್ರೆಡಿಕ್ಟಬಲ್. ಅಲ್ಲ, ಅದು ಆ್ಯಕ್ಚುಲಿ ನಮಗೆಲ್ಲ ಕಳಿಸ್ಕೊಟ್ಟ ಗುರುಗಳು ಎ ಆರ್ ರೆಹಮಾನ್, ಹೇಗೆ ಅನ್ಪ್ರಿಡಿಕ್ಟಬಲ್ ಆಗಿರಬೇಕು ಅಂತ. ತುಂಬ ಇನ್ಫ್ಯಾಕ್ಟ್ ಈ ಸಾಂಗಲ್ಲೂ ನೀವು ಹಾಡಿದ ಸಾಂಗಲ್ಲೂ ಲೈಕ್ ದ ಮಿಕ್ಸ್ ಆಫ್ ಮ್ಯೂಸಿಕ್ ಅಂತೂ ಲೈಕ್ ಹೌದು, ಇಟ್ಸ್ ವೆರಿ ನ್ಯೂ ಸರ್. ಅಂದ್ರೆ ಇದೆಲ್ಲ ಹಾಕ್ಬಿಟ್ಟು ಯಾ ಕರೆಕ್ಟ್. ಅಂದ್ರೂ ಇಂಥ ಒಂದು ಸಾಂಗ್ ಅಲ್ಲಿ ಆ ತರ ಮ್ಯೂಸಿಕ್ ಬ್ಲೆಂಡ್ ಮಾಡ್ಬಿಟ್ಟು ಕೇಳ್ಬೋದು ಅಂತ ನಿಜ. ದಟ್ಸ್ ಆಲ್ಸೋ ಅನ್ ಅಮೇಜಿಂಗ್ ಡೈರೆಕ್ಟರ್ ಹೂ ಐ ಆಲ್ವೇಸ್ ಕೊಲಾಬರೇಟ್ ವಿತ್, ಹೇಮಂತ್ ಎಂ ರಾವ್. ದಟ್ ಇಸ್ ದ ರೀಸನ್. ಸೂಪರ್ಬ್. ಈಗ ಕೊನೆಯ ಹಾಡು ಎಕ್ಕ ಮಾರು ಅನ್ನುವಂತಹ ಒಂದು. ಇಲ್ಲ, ಅದಕ್ಕೆ ಮುಂಚೆ ನೀವು ಇಂಥ ಇಂಪಾರ್ಟೆಂಟ್ ಹಾಡನ್ನ ಬಿಟ್ಬಿಟ್ಟಿದ್ರಲ್ಲ. ಯಾವ್ದು ಹೇಳಿ? ಟಗರು ನೀವು ಬಿಡಕ್ಕಾಗಲ್ಲ. ಟಗರು ಬಂತು ಟಗರು ಅಂತ. ಮೈ ಫೇವ್ರೆಟ್ ಸಾಂಗ್ ಆಲ್ಸೋ ಟಿಲ್ ಡೇಟ್, ಚರಣ್ ರಾಜ್ ಸರ್. ಆನ್ ರಿಕ್ವೆಸ್ಟ್ ಸರ್, ಆನ್ ಡಿಮ್ಯಾಂಡ್ ಸರ್. ಟಗರು ಬಂತು ಟಗರು, ಇದು ಈ ಊರ ಟಗರು. ಸರ್ ದಿಸ್ ಸಾಂಗ್ ಅಂದರೆ ಆ್ಯಕ್ಚುಲಿ ಐ ಹ್ಯಾವ್ ಟು ಸೇ ಹೇಗಾಯ್ತಂತ, ಲೈಕ್ ಸೂರಿ ಸರ್ ಬಂದರು. ಇದು ಆ್ಯಕ್ಚುಲಿ 3 hours ಇದು ಮುಗ್ದಿದೆ ಪ್ರೋಸೆಸ್. ಏನು ನಾನು ಕ್ಲಾಪ್ ಹೊಡಿತಾ ಇರ್ತೀನಿ ಚರಣ್, ನಂಗೆ ಎಲ್ಲೂ ಬೀಟ್ ಬಿಡಬಾರ್ದು, ನೀನು ಮಾಡ್ತಾ ಇರಬೇಕು ಅಂತ ಹೇಳಿ ವಿ ಜಸ್ಟ್ ಫಿನಿಶ್ ದಿಸ್ ಇನ್ 3 hours. ಓಕೆ, ಸೂರಿ ಸರ್ ಒಟ್ಟಿಗೆ. ಸೊ ಇದು ಸೂರಿ ಸರ್ ಅವರ ಎನರ್ಜಿ ಅಲ್ವಂತು, ಮತ್ತೆ ಅದು ಸ್ಕ್ರೀನ್ ಮೇಲೆ ಅವ್ರ ಬೇರೆ ಲೆವೆಲ್ಗೆ ಅದನ್ನ ಅಲ್ವಾ, ಅವ್ರನ್ನ ಮ್ಯಾಚ್ ಮಾಡಿಸೋದು ತುಂಬಾ ಕಷ್ಟ. ಆ್ಯಂಡ್ ವರ್ಕಿಂಗ್ ಆನ್ ಟಗರು ಅದೇ ನಂಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಅಂದರೆ ಸೂರಿ ಸರ್ ನನ್ನ ಅಕಾಮಡೇಟ್ ಮಾಡಿದ ರೀತಿ, ಅವರ ವಿಷನಲ್ಲಿ ನನ್ನ ಅಕಾಮಡೇಟ್ ಮಾಡಿದ ರೀತಿ, ಅಂದರೆ ಅವ್ರು ನನಗೆ ಕೊಟ್ಟ ಬ್ರೀಫ್ಗಳು ಎಲ್ಲ ತುಂಬ ಸ್ಪೆಷಲ್ ಆಗಿತ್ತು. ಆ್ಯಂಡ್ ಬೇರೆ ರೀತಿ ಹೇಗೆ ಅಪ್ರೋಚ್ ಮಾಡ್ಬೋದು ಒಂದು ಸೀನ್ನ. ಅಂದರೆ ಅವ್ರು ನಂಗೆ ಹೆಂಗೆ ಹೇಳ್ತಿದ್ರು ಅಂದರೆ ನಂಗೆ ಸಿಚುವೇಶನ್ಸ್ ಏನೂ ಕೊಡ್ತಿರ್ಲಿಲ್ಲ. ನೀನು ಭಯ ಆಗ್ತಿದ್ರೆ ನೀನು ಏನು ಸಾಂಗ್ ಮಾಡ್ತೀಯ ಅಂತ ಹೇಳಿ ನನಗೆ ಕೊಟ್ಟಿರೋರು. ಆವಾಗ ಜೀವ ಸಖಿ ಮತ್ತು ಬಲ್ಮ ಅಂತ ಬಂತು. ಅಷ್ಟು ಚೆನ್ನಾಗಿ ಇದ್ರೆ ಏನು ಮಾಡ್ತೀಯ ಅಂತ. ಆವಾಗ ನನ್ನ ಮೆಂಟಲ್ ಹೋಜಾವ ಅಂತ ಅಂದರೆ ನಂಗೆ ಆ ಥರ ಬ್ರೀಫ್ಸ್ ಇರ್ತಿತ್ತು. ಸೊ ಅವ್ರ ಅಪ್ರೋಚೇ ಬೇರೆ ಸರ್, ಅವ್ರು ಬೇರೆನೇ. ಅವರು ಅಲ್ಲ, ಭಯ ಪಡೋದು ಆ ಲೆವೆಲ್, ಅಷ್ಟು ಬ್ಯೂಟಿಫುಲ್ ಆಗಿ ಭಯ ಪಟ್ರಿ ನೀವು. ಅಂತ ಒಳ್ಳೊಳ್ಳೆ ಹಾಡುಗಳೆಲ್ಲ ಬಂತು, ಸೂಪರ್ ಹಿಟ್ ಸಾಂಗ್. ಯಾಕೆ ನಾನು ಈ ಸಾಂಗ್ ಬಿಡೋಕ್ಕಾಗಲ್ಲ ಅಂದೆ ಅಂದರೆ, ಈ ಸಾಂಗುನು ಟಗರು ಸಾಂಗುನು ನೀವು ಎಂಥ ಸಿಚುವೇಶನಲ್ಲಿ ಇದ್ರು ಈ ಸಾಂಗ್ ಹಾಡಿದ್ರೆ ನೀವು ಕುಣಿಲೇಬೇಕು. 100% ಕುಣಿಲೇಬೇಕು. ಯಾಕಂದರೆ ನಾನು ನೋಡಿದ್ದೀನಿ ಈ ಸಾಂಗ್ನ ಸರ್. ನಾನು ಪರ್ಸನಲಾಗಿ ಎಂತೆಂಥ ಕಡೆ ಫೋರ್ಸ್ ಮಾಡಿ ಹಾಕ್ಸಿದ್ದೀನಿ ಗೊತ್ತಾ ಸಾಂಗ್ನ. ಲೈಕ್ ಎಲ್ಲೆಲ್ಲೋ ನೀವು ಗೊತ್ತಿಲ್ಲ, ಉತ್ತರ ಪ್ರದೇಶಲ್ಲಿ ಹಾಕ್ಸಿದ್ದೀನಿ, ಬಾಂಬೆಲಿ ಹಾಕ್ಸಿದ್ದೀನಿ. ಎಲ್ಲರೂ ಫಸ್ಟ್ ಕೇಳಿದಾಗ ಫಸ್ಟ್ ಓಕೆ ಸ್ಟಾರ್ಟ್, ಅದು ಬೀಟ್ ಬಂದಾಗ ಎಲ್ಲರೂ ಹೆಂಗೆ ಕುಣಿದಿದ್ದಾರೆ ಆ ಸಾಂಗಿಗೆ ಅಂದರೆ ಇವ್ರು ಹೇಳ್ತಾರೆ ಇಟ್ಸ್ ಸೋ ಓವರ್ವೆಲ್ಮಿಂಗ್ ಸರ್. ಅಂದರೆ ನಾವೊಂದು ಸ್ಟುಡಿಯೋದಲ್ಲಿ ಮಾಡ್ತಾ ಇರ್ತೀವಿ, ಅದು ಹೊರಗೆ ಹೋಗುತ್ತೆ, ಅದು ಜನರದ್ದಾಗುತ್ತೆ ಸಾಂಗ್. ಕರೆಕ್ಟ್. ಅದು ಈಗ ಕೇಳಿಸುತ್ತೆ ನನಗೆ ಇದು ನಾನು ಮಾಡ್ದ ಅಂತ ಅನಿಸುತ್ತೆ. ಅಂದರೆ ಇಟ್ಸ್ ಆ ಸಾಂಗ್ ಮುಂದೆ ಅಷ್ಟು ನಾನು ಚಿಕ್ಕವನ್ ಅಂದರೆ ಇಟ್ಸ್ ಆ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಸರ್, ಒಂದು ಸಣ್ಣ ಡೀಪ್ ವಿಷಯ, ನೀವು ಹಾಡು ಮಾಡ್ತಾ ಇರಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಹಾಡು ಮಾಡ್ತೀರಾ. ಇನ್ನೊಬ್ರು ಆ ಹಾಡು ಕೇಳಿಸ್ಕೊತಾ ಇರಬೇಕಾದ್ರೆ ಅವ್ರು ಬೇರೆ ಒಂದು ಎಕ್ಸ್ಪೀರಿಯನ್ಸ್ನ ಜೀವಿಸ್ತಾರೆ ಅದರಲ್ಲಿ. ಎಸ್. ಆ್ಯಂಡ್ ಸೊ ಪ್ರತಿಯೊಬ್ಬರಲ್ಲೂ ದೇರ್ ಆರ್ 1000 ಪೀಪಲ್ ಇನ್ ದ ಆಡಿಯನ್ಸ್, ಅಂದರೆ 1000 ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಆ ಹಾಡಲ್ಲಿ. ಆ್ಯಂಡ್ ಎಲ್ಲೋ ಅವ್ರ ಚೈಲ್ಡ್ಹುಡ್ ಕನೆಕ್ಟ್ ಆಗಿರುತ್ತೆ, ಎಲ್ಲೋ ಏನೋ ಕನೆಕ್ಟ್ ಆಗಿರುತ್ತೆ, ಅಷ್ಟೆಲ್ಲ ಜ್ಞಾಪಕ ಬರುತ್ತೆ ಅಂತ. ಅದಕ್ಕೆ ಒಂದು ಹಾಡು ಅನ್ನೋದು ಇಟ್ ಇಸ್ ಸಚ್ ಅ ಪವರ್ಫುಲ್ ಟೂಲ್ ಸರ್, ಮ್ಯೂಸಿಕ್ ಅನ್ನೋದು. ಅಂದರೆ ನನಗೆ ಫಸ್ಟ್ ಜಡ್ಜ್ಮೆಂಟ್ ಸಿಗೋದು ಅಂದರೆ ಐ ಸೆಂಡ್ ಇಟ್ ಟು ಮೈ ಮಾಮ್. ಹೌದಾ? ಶಿ ಟೆಲ್ಸ್ ಅಂದರೆ ಅವ್ರಿಗೆ ಜಾಸ್ ಕರ್ನಾಟಿಕ್ ಅದೆಲ್ಲ ಏನು ಹಾಡು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳ್ತಾರೆ. ಸೊ ದ್ಯಾಟ್ ಇಸ್ ಅಂದರೆ ಅವ್ರು ವೈಬ್ ಮಾಡ್ತಿದ್ರೆ ನನಗೆ ಓಕೆ ಬೆಸ್ಟ್ ಅಂತ ಒಂದು ಥಮ್ಸ್ ಅಪ್ ಸಿಕ್ಕಿದೆ ಅಂತ. ಸೊ ಬಿಫೋರ್ ಸೆಂಡಿಂಗ್ ಇಟ್ ಐ ಸೆಂಡ್ ಇಟ್ ಟು ಹರ್ ಅಂತ. ಆ್ಯಕ್ಚುಲಿ ಯುವ ಸರ್, ನಿಮ್ಮಿಂದ ತಿಳ್ಕೊಳ್ಳೋ ಕುತೂಹಲ, ಎಷ್ಟೋ ಹಾಡುಗಳು ನೀವು ಕೇಳಿಸ್ಕೊಂಡಿದ್ದೀರಾ, ಬ್ರಿಲಿಯಂಟ್ ಆಲ್ಬಮ್ಸ್ ಬಂದಿದೆ. ಈಗ ಟಗರು ಬಗ್ಗೆ ಮಾತಾಡ್ತಾ ಇದ್ರಿ, ಯಾವುದಾದ್ರು ಒಂದು ಹಾಡು ನಿಮಗೆ ಕೇಳಿಸ್ಕೊಂಡು ನಾನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಂತಹ ಈ ಒಂದು ಸಿನಿಮಾನಲ್ಲೇ ಈ ಹಾಡಿದರೆ ಚೆನ್ನಾಗಿರ್ತಾ ಇತ್ತು, ಈ ಹಾಡಿಗೆ ನಾನು ಆ್ಯಕ್ಟ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ. ಈಗ ಸದ್ಯಕ್ಕೆ ನನಗೆ ಅನ್ಸಿದ್ದು ಎಕ್ಕ ಮಾರು ಅದ್ರಲ್ಲಿ ಮಾಡಿದ್ದೀನಿ, ನಾನು ಖುಷಿಯಾಗಿದ್ದೀನಿ. ಯಾಕಂದ್ರೆ ಯಾವ ಸಾಂಗ್ಸ್ ಅಲ್ಲಿ ಯಾರು ಮಾಡಿದ್ರೆ ಎಲ್ಲರೂ ಕರೆಕ್ಟಾಗಿ ಮಾಡಿದ್ದಾರೆ ಡೆಫಿನೆಟ್ಲಿ. ಅಫ್ಕೋರ್ಸ್. ಆ್ಯಂಡ್ ಇನ್ಫ್ಯಾಕ್ಟ್ ಈ ಸಾಂಗುನು ಲೈಕ್
ಫಸ್ಟ್ ಟೈಮ್ ಈ ಸಾಂಗ್ ಕೇಳಿದಾಗ ನನಗೂ ಅನಿಸಿದ್ದು ಅಪ್ಪ ಈ ಸಾಂಗಿಗೆ ಹೆಂಗಪ್ಪ ಡ್ಯಾನ್ಸ್ ಮಾಡೋದು ನಾನು, ಈ ಥರ ಬೀಟ್ಸ್ ಬೇರೆ ಕೊಟ್ಟಿದ್ದಾರೆ. ಬಟ್ ಥ್ಯಾಂಕ್ಫುಲಿ ಚೆನ್ನಾಗಿ ಆಯಿತು. ಬ್ಯೂಟಿಫುಲ್ ಮಾಸ್ಟರ್, ಬಾಬಾ ಭಾಸ್ಕರ್ ಮಾಸ್ಟರ್. ಆ್ಯಂಡ್ ಕುಣಿಸಿದ್ದಾರೆ, ಮಜಾ ಮಾಡಿಸಿದ್ದಾರೆ. ಅದೇ ಮಜಾ ಆಡಿಯನ್ಸ್ಗೂ ಆಗುತ್ತೆ ಅನ್ನೋ ಆಗಲೇ ರೀಚ್ ಆಗಿದೆ ಆಡಿಯನ್ಸ್ಗೆ. ಸರ್ ಬಿಫೋರ್ ಐ ಲೆಟ್ ಯು ಗೋ, ಒಂದು 2 ಲೈನು ಎಕ್ಕಮಾರ್. ಒಡಿ ಚಿನ್ನ ಎರಡೇಟು, ಖಾಲಿ ಆದ್ರೆ ಆಗ್ಲಿ ಪಾಕೆಟ್ಟು, ಯಕ ಮಾರು ಮಾರು ಮಾರ್, ಯಕ ಮಾರು ಮಾರು ಮಾರ್, ಯಕ ಮಾರು 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 ಮಾರ್. ಸೂಪರ್. ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ಚರಣ್ ಸರ್ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಇನ್ನು ಬೇರೆ ಹಾಡುಗಳನ್ನ ಕೇಳೋ ಕುತೂಹಲ ಇನ್ನೂ ಡಬಲ್ ಆಗಿದೆ ಈಗ. ಸೊ ನೆಕ್ಸ್ಟ್ ಹಾಡು ಯಾವಾಗ ರಿಲೀಸ್ ಮಾಡ್ತೀರಾ? ಅದೇನಾದರೂ ಇದೆಯಾ? ಸೂನ್. ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಆನ್ ದ ಕಂಪ್ಲೀಷನ್ ಆಫ್ ದ ಸೌಂಡ್ ಟ್ರ್ಯಾಕ್. ಹೌದಾ? ಆದಷ್ಟು ಬೇಗ. ಡನ್. ಸರ್ ಒಂದು ರಿಕ್ವೆಸ್ಟ್ ಇದೆ, ನೆಕ್ಸ್ಟ್ ಟೈಮ್ ನೀವು ಜಾಮ್ ಮಾಡ್ತಾ ಇರ್ಬೇಕಾದ್ರೆ ನಂಗೂ ತಿಳಿಸಿ ಸರ್. ಐ ವುಡ್ ಲವ್ ಟು ಕಮ್ ಅಂಡ್ ಡೆಫಿನೆಟ್ಲಿ ಬನ್ನಿ, ಬಿ ಅ ಪಾರ್ಟ್ ಆಫ್ ದಿಸ್ ಜಾಮ್. ಯು ಕ್ಯಾನ್ ಆಲ್ಸೋ ಜಾಯಿನ್ ದ ಮೆಸ್, ದ chaos ವಾಟ್ ಹ್ಯಾಪನ್ಸ್ ದೇರ್. ಖಂಡಿತ. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಯು ಕ್ಯಾನ್ ಜಾಯಿನ್ ದ ಪಾರ್ಟಿ. Sir, definitely, sir. 100%, sir. Thank you so much for joining us. Thank you. Thank you.